All in? Yeah. Meet all. ಎಲ್ಲರಿಗೂ ಭಾನುವಾರದ ಬೆಳಗಿನ ಶುಭೋದಯ. ನನ್ನ ಹೆಸರು ನಾಗೇಶ್ ಸಿದ್ಧಾಂತಿ ಅಂತ. ಈ ಸೃಷ್ಟಿ ಸಮುದಾಯ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ತುಂಬಾ ಉತ್ಸುಕನಾಗಿದ್ದೇನೆ. ಎಲ್ಲರಿಗೂ ಸುಸ್ವಾಗತ. ಸೃಷ್ಟಿ ಸಮುದಾಯ ನಮ್ಮ ರೋಟರಿ ಜಿಲ್ಲೆ 3190 ಪರಿಸರ ಸಮಿತಿಯ ಕಡೆಯಿಂದ ಆಯೋಜಿಸಲಾದ ಒಂದು ವೆಬಿನಾರ್ ಸರಣಿ. ಈ ಸರಣಿಯ ಆಶಯಗಳೇನಪ್ಪಾ ಅಂದ್ರೆ, ಒಂದು, ನಾಗರಿಕರ ಹಾಗೂ ಆಡಳಿತದ ಮಧ್ಯೆ ಮಾಹಿತಿ ಸೇತುವೆಯಾಗಿ ನಿಲ್ಲೋದು. ಎರಡನೇದು, ತಜ್ಞರಿಂದ ಜನೋಪಯೋಗಿ ಸಲಹೆಗಳನ್ನು ಪಡೆಯೋದು. ಮೂರನೇದು, ಆಡಳಿತದ ಬಗ್ಗೆ ನಾಗರಿಕರಿಗೆ ಇರುವ ವಿಶ್ವಾಸ ಕೊರತೆಯನ್ನು ಕಮ್ಮಿ ಮಾಡೋದು ಅಥವಾ ಅನುಮಾನಗಳನ್ನು ಸ್ವಲ್ಪ ಬಗೆಹರಿಸೋದು, ದೂರಪಡಿಸೋದು. ಇದಿಷ್ಟೇ. ಸರಳವಾಗಿ ಹೇಳ್ಬೇಕು ಅಂದ್ರೆ ಈ ಮೂರೇ ನಮ್ದು ಅಜೆಂಡಾ ಇರೋದು. ಈ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ಆದ ನಾಗೇಂದ್ರ ಪ್ರಸಾದ್ ಹಾಗೂ ಪರಿಸರ ಸಮಿತಿಯ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಬೆಳ್ವಾಡಿ ಅವರು, ನಮ್ಮೆಲ್ಲ ರೋಟರಿ ಸ್ನೇಹಿತರು, ನಮ್ಮ ನಾಗರಿಕ ಬಂಧುಗಳು ಎಲ್ಲರೂ ನಮ್ಮ ತಂಡಕ್ಕೆ ಬಹಳ ಪ್ರೋತ್ಸಾಹ ನೀಡಿದ್ದೀರಾ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವತ್ತು ನಮ್ಮೊಟ್ಟಿಗೆ ತುಂಬಾ ಹೆಸರಾಂತ ವಕೀಲರಾದ ಡಾಕ್ಟರ್ ಹರೀಶ್ ನರಸಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಕಿರುಪರಿಚಯ ಅಂತ ಯಾಕೆ ಹೇಳ್ಬೇಕು ಅಂದ್ರೆ, with all humility, he has just sent only 4-5 lines of his introduction. ನಾವು ಹೋಗ್ತಾ ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ as we go forward. Dr. Harish Narasappa is a lawyer and founding partner of the law firm Samvad Partners. He is also the co-founder of Daksh, a civil society organization that promotes accountability and better governance in India. The author of Rule of Law in India, A Quest for Reason, in which he explored the gap between the promise and reality of the law in India. ಇದು ಅವರ ಒಂದು ಸಣ್ಣ ಪರಿಚಯ. ಮತ್ತೆ ನಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಇವತ್ತಿನ ಟಾಪಿಕ್ ಭೂ ಸುಧಾರಣಾ ತಿದ್ದುಪಡಿ ಸುಗ್ರೀವಾಜ್ಞೆ ಬೇಕಿತ್ತೋ ಬೇಡವೋ. Karnataka Land Reforms Act Amendment, the Ordinance. Pros and cons of the ordinance we will explore today. ಒಂದು ಉಳುವ ರೈತರ ಮೇಲಿನ ಶೋಷಣೆಯನ್ನು ನಿರ್ಮೂಲನ ಮಾಡೋದಕ್ಕೆ ಹಾಗೂ ಉಳುವವನಿಗೆ ಭೂಮಿ ಅನ್ನೋ ಕಾಯ್ದೆ ಬಂದ್ರೆ ಅದರಿಂದ ಹಸಿರು ಕ್ರಾಂತಿ ಶುರುವಾಗ್ಲಿ ಅನ್ನೋ ಉದ್ದೇಶದಿಂದ ಅವತ್ತಿನ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವರ ನೇತೃತ್ವದಲ್ಲಿ ಭೂ ಸುಧಾರಣಾ ಕಾಯ್ದೆ 1971 ಅನ್ನು ಶಾಸನಗೊಳಿಸಲು ತುಂಬಾ ಜನ ಹೋರಾಟ ಮಾಡಿದ್ರು. ಸಮಾಜವಾದಿಗಳಾದ ಶಾಂತವೇರಿ ಗೋಪಾಲ್ ಗೌಡ್ರು, ದಿನಕರ್ ದೇಸಾಯಿ ಅವರು, ರಾಮ್ ಮನೋಹರ್ ಲೋಹಿಯಾ ಅವರು, ಜಯಪ್ರಕಾಶ್ ನಾರಾಯಣ್ ಅವರು, ಇವರೆಲ್ಲ ಸೇರಿ ತುಂಬಾ ಹೋರಾಟ ಮಾಡಿ ಕಡೆಗೆ ಈ ಕಾಯ್ದೆನ ಶಾಸನಗೊಳಿಸೋದ್ರಲ್ಲಿ ಸಫಲರಾದ್ರು. ಇವತ್ತಿಗೆ 46 ವರ್ಷ ಆಗಿದೆ ಈ ಕಾಯ್ದೆ ಬಂದು. ಈ ಕಾಯ್ದೆ ತನ್ನ ಧ್ಯೇಯೋದ್ದೇಶಗಳನ್ನ 46 ವರ್ಷಗಳಲ್ಲಿ ಉಳಿಸಿಕೊಳ್ಳಲು ಸಫಲವಾಯಿತು ಇಲ್ಲೋ ಅನ್ನೋ ವಿಚಾರನ ನಮ್ಮ ತಜ್ಞರಾದ ಡಾಕ್ಟರ್ ಹರೀಶ್ ಅವ್ರ ಕಡೆ ಅವ್ರನ್ನ ತಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಈ ಸಂವಾದ ಶುರು ಮಾಡೋಣ. ಓವರ್ ಟು ಯು ಡಾಕ್ಟರ್ ಹರೀಶ್. ನಮ್ಮ ಸೃಷ್ಟಿ ಸಮುದಾಯ ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕವಾದ ಸ್ವಾಗತ. ನಮಸ್ಕಾರ ನಾಗೇಶ್. ನಿಮ್ ಜೊತೆ ಇವತ್ತು ಬೆಳಗ್ಗೆ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇದು ನಮ್ಮೆಲ್ಲರ ಮನಸ್ಸಿನಲ್ಲಿ ಈಗ ಒಂದು 15 ದಿನದಿಂದ ಈ ಆರ್ಡಿನೆನ್ಸ್ ಬಂದಾಗ್ಲಿಂದ ಎಲ್ಲರ ಮನಸ್ಸಿನಲ್ಲೂ ಒಂಥರ ಪ್ರಶ್ನೆಗಳೇ ಎದ್ದಿವೆ. ಒಂದು, ಈ ಸುಗ್ರೀವಾಜ್ಞೆ ಆರ್ಡಿನೆನ್ಸ್ ಇವಾಗ ಯಾಕೆ?
ಮತ್ತೆ ಆರ್ಡಿನೆನ್ಸ್ ಈಗ ಬೇಕಿತ್ತ? ಅದು ಮೊದಲನೇ ಪ್ರಶ್ನೆ. ಅದಕ್ಕಿಂತ ಮೊದಲು, ಆ ಪ್ರಶ್ನೆಯನ್ನ ಉತ್ತರಿಸಕ್ಕಿಂತ ಮೊದಲು ನಾನು, ನೀವು ಹೇಳಿದ್ರಲ್ಲ ಇದು ಇದರ ಇತಿಹಾಸ, ಅಂದ್ರೆ ಈ ಲ್ಯಾಂಡ್ ರಿಫಾರ್ಮ್ಸ್ ನ ಇತಿಹಾಸದ ಬಗ್ಗೆ ಒಂದೆರಡು ವಿಷಯಗಳನ್ನ ನೀವು ಹೇಳಿದ್ರಿ. ನಾನು ಅದಕ್ಕೆ ಇನ್ನ ಒಂದೆರಡು ವಿಷಯಗಳನ್ನ ನಾನು ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಇದು 1974 ಆಗ್ಲಿ ಅಥವಾ 1961 ಆಗ್ಲಿ, ಇದು ಅವತ್ತಿಂದ ಶುರುವಾಗಿದ್ದಲ್ಲ. ಇದು ಉಳುವವನಿಗೆ ಭೂಮಿ ಅನ್ನೋದು ಇದು ನಮ್ಮ ಸ್ವತಂತ್ರ ಸಂಗ್ರಾಮದ ಒಂದು ಮುಖ್ಯವಾದ ಅಂಶ. ಇಟ್ ವಾಸ್ ಪಾರ್ಟ್ ಆಫ್ ಅವರ್ ಫ್ರೀಡಮ್ ಮೂವ್ಮೆಂಟ್. ಲ್ಯಾಂಡ್ ರಿಫಾರ್ಮ್ಸ್ ಅನ್ನೋದೇನಿದೆ ಅದು ಅದು ಆಗದೆ ಇದ್ರೆ ನಮ್ಮ ಸ್ವಾತಂತ್ರ್ಯಕ್ಕೆ ಅರ್ಥನೇ ಇರೋದಿಲ್ಲ ಅಂತ ಒಂದು ಅಂಶ, ಒಂದು ರಿಯಲೈಸೇಷನ್ ನಮ್ಮ ಫ್ರೀಡಮ್ ಮೂವ್ಮೆಂಟ್ ಲೀಡರ್ಸ್ಗೆ ಇತ್ತು, ನಮ್ಮ ಸ್ವತಂತ್ರ ಸಂಗ್ರಾಮದ ನಾಯಕರಿಗೆ ಇತ್ತು. ಆದ್ರಿಂದ ನೀವು ಸುಮಾರು 1930ರಿಂದನೇ ಈ ವಿಷಯ ಸ್ವತಂತ್ರ ಸಂಗ್ರಾಮದ ಹೋರಾಟದ ಒಂದು ಅಂಶಗಳಾಗಿ ಸೇರ್ಕೊಂಡ್ಬಿಡ್ತು, ಆಯ್ತಾ? ಸೊ ಲ್ಯಾಂಡ್ ರಿಫಾರ್ಮ್ಸ್ ಮತ್ತು ಉಳುವವರಿಗಾಗಿಯೇ ಭೂಮಿ, ಇದು ಈ ಒಂದು ಸ್ಪಿರಿಟ್ ಏನಿದೆ ಅದು 40 ವರ್ಷದಿಂದ ಅಲ್ಲ, ಇದು ಆಲ್ಮೋಸ್ಟ್ 100 ವರ್ಷದ ಹಿಂದಿನ ಸ್ಪಿರಿಟ್. ಅದಕ್ಕೂ ಹಿಂದಿನ ಒಂದು ಇತಿಹಾಸ ಇದೆ. ಅದನ್ನ ನಾವೇನು ಇವತ್ತು ಅದ್ರೊಳಗೆ ಹೋಗ್ಬೇಕಾಗಿಲ್ಲ. ನಾನೇನ್ ಹೇಳ ಬಯಸ್ತೀನಿ ಅಂದ್ರೆ, ಒಂದು ಈ ಯಾರು ಭೂಮಿಯನ್ನ ಉಳ್ತಾರೋ ಅವರಿಗೆ ಭೂಮಿ ಅನ್ನೋದು ಇದು ಕೇವಲ 40 ವರ್ಷದ ಒಂದು ಇತಿಹಾಸ ಅಲ್ಲ, ಸ್ವತಂತ್ರ ಸಂಗ್ರಾಮದ ಒಂದು ಮುಖ್ಯವಾದ ಅಂಶ. ಈ ಅಂಶ ಇಲ್ದಿದ್ರೆ ಸ್ವತಂತ್ರಕ್ಕೆ ಅರ್ಥನೇ ಇರೋದಿಲ್ಲ ಅಂತ ಒಂದು ಭಾವನೆ ತುಂಬಾ ಬೇರೂರಿತ್ತು. ಅದ್ ಯಾಕೆ ಅಂದ್ರೆ ಹಿಂದಿನ ಕಾಲದಿಂದ ಈ ಜಮೀನ್ದಾರಿ ಸಿಸ್ಟಮ್ಮು, ಏನಪ್ಪಾ ಜಮೀನ್ದಾರಿ ವ್ಯವಸ್ಥೆಯ ಬೇರೆ ಬೇರೆ ರೂಪಾಂತರಗಳು ಕೂಡ ಇತ್ತು. ಅದರಿಂದ ಏನಾಗಿತ್ತು ಅಂದ್ರೆ ಇದು ಅಪ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ ಆಗಿತ್ತು. ಅದಕ್ಕೆ ಯಾರು ಕಾರಣ ಅನ್ನೋದು ಅದು ಬೇರೆ ವಿಷಯ. ಬ್ರಿಟಿಷರು ಇರ್ಬೋದು, ಅಂದಿನ ಕಾಲದ ರಾಜ ಇರ್ಬೋದು, ಅದು ಬೇರೆ ವಿಷಯ. ಆದ್ರಿಂದ ಸೊ ಇಟ್ಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ರಿಯಲೈಸ್ ದಟ್ ದಿಸ್ ವಾಸ್ ನಾಟ್ ಡನ್ ವೆರಿ ಲೈಟ್ಲಿ. ಈ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಏನ್ ಹೇಳ್ತೀವಿ, ಭೂಮಿಯನ್ನ ಯಾರು ಉಳ್ತಾ ಇದಾರೋ ಅವ್ರಿಗೂ ಅದ್ರ ಮೇಲೆ ಹಕ್ಕಿದೆ ಅನ್ನೋದು, ಇಟ್ ವಾಸ್ ನಾಟ್ ಡನ್ ವೆರಿ ಲೈಟ್ಲಿ. ನಮ್ಗೆ 1974ರಲ್ಲಿ ಈ ತರ 61 ಮತ್ತು 74 ಎರಡು ವರ್ಷಗಳು ಮುಖ್ಯ. ಅದು ಕೂಡ ಸುಮಾರು ಹೋರಾಟ ಆದ್ಮೇಲೆ ಬಂತು. ಯಾಕಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ಈ ತರ ಲ್ಯಾಂಡ್ ರಿಫಾರ್ಮ್ಸ್ ಆಗಿಲ್ಲ, ಕೆಲವು ರಾಜ್ಯಗಳಲ್ಲಿ ಮಾತ್ರ. ಈಗ ನಿಮ್ಮ ಪ್ರಶ್ನೆ ಏನು ಅಂದ್ರೆ, ಈ 40 ವರ್ಷಗಳ ಹಿಂದೆ ಆಗಿದ್ದು ಅದು ನಿಜವಾಗ್ಲೂ ಸಫಲವಾಯ್ತೆ ಅನ್ನೋದು ನಿಮ್ಮ ಪ್ರಶ್ನೆ. ಅದು ಒಂದು ನಮ್ಗೇನಾಗಿದೆ ಅಂದ್ರೆ, ಈಗ ನಮ್ ದೇಶದಲ್ಲಿ ಕಾನೂನು ಒಂದು ಪೇಪರ್ ಅಲ್ಲಿ ಒಂದಿದೆ, ನಿಜವಾದ ರಿಯಾಲಿಟಿ ಮತ್ತೊಂದಿದೆ. ಸೊ ಡೈರೆಕ್ಟ್ ಆನ್ಸರ್ ಇಸ್ ನೋ, ತುಂಬಾ ಪೂರ್ತಿ ಸಫಲವಾಗಿಲ್ಲ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲಾ ಕಡೆ ನೋಡಿದ್ರೆ ಕೆಲವು ಜಿಲ್ಲೆಗಳಲ್ಲಿ ಸಫಲವಾಗಿ ಈ ಲ್ಯಾಂಡ್ ರಿಫಾರ್ಮ್ಸ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಕೆಲವು ಜಿಲ್ಲೆಗಳಲ್ಲಿ ಮಾತ್ರ, ಕೆಲವು ಜಿಲ್ಲೆಗಳಲ್ಲಿ ಆಗಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಬಟ್ ದ ಆನ್ಸರ್ ಇಸ್ ನೋ, ಇಟ್ ಹಸ್ ನಾಟ್ ಬೀನ್ ಸಕ್ಸೆಸ್ಫುಲ್ ಫಾರ್ ಎ ವೆರೈಟಿ ಆಫ್ ರೀಸನ್ಸ್. ಒಂದು, ಅದು ಇಚ್ಛಾಶಕ್ತಿ ಇರಲಿಲ್ಲ ಎಲ್ಲಾ ಸರ್ಕಾರಗಳಿಗೂ, 40 ವರ್ಷದಲ್ಲಿ ಇದ್ದ ಎಲ್ಲಾ ಸರ್ಕಾರಗಳಿಗೂ ಅದನ್ನ ಅಳವಡಿಸಲೇಬೇಕು ಅಂತ ಇಚ್ಛಾಶಕ್ತಿ ಎಲ್ಲರ ಹತ್ರನೂ ಇರ್ಲಿಲ್ಲ. ಮತ್ತೆ ಈ ಕಾನೂನು ತೊಡಕುಗಳು ಅಂದ್ರೆ ಪ್ರೊಸೀಜರಲ್ ಹರ್ಡಲ್ಸ್ ಅದು ತುಂಬಾ ಇತ್ತು. ಮತ್ತೆ ಜನ ಕೂಡ ಅದರ ಸುತ್ತ ಒಂದು ಎಕ್ಸ್ಕ್ಯೂಸಸ್ ನ ಹುಡುಕ್ತಾ ಹೋಗಿ ಕೇಸ್ಗಳನ್ನ ಹಾಕಿ ಸುಮಾರು ನ್ಯಾಯಾಂಗದಲ್ಲಿ ಸುಮಾರು ಕೇಸ್ಗಳಿದೆ ಇದ್ರ ಬಗ್ಗೆ ಇವತ್ತು ಕೂಡ. ಆದ್ರಿಂದ it is not 100% successful. It has not been 100% successful. Land reforms has not been 100% successful. It is partially successful. ಕೆಲವು ಜಿಲ್ಲೆಗಳಲ್ಲಿ it's been successful, ಕೆಲವು ಕಡೆ it's not been successful, ಕೆಲವು ಕಡೆ it's been marginal. So that we should start with that reality that the intent of the land reforms has not been fully successful. And two, it is something that is ingrained in our constitution, that the ownership of the land should be residing with the person who tills it. Otherwise it becomes an oppressive system. These 2 points we should remember. Correct. Thank you so much. Fantastic point. So in that sense, ಇವಾಗ ಬಂದಿರೋ ತಿದ್ದುಪಡಿ ಏನು, ಅದು ಮುಂಚಿನದ
ಕೆಲವೊಂದು ತಪ್ಪುಗಳನ್ನ ಸರಿಪಡಿಸುವಂತ ತಿದ್ದುಪಡಿ ಅಂತಾನು ಹೇಳ್ಬೋದಾ? ಅಂದ್ರೆ ಇನ್ ದ ಸೆನ್ಸ್ ಇಸ್ ದಿಸ್ an amendment because of the reality check we had in the last 46 years ಅಂತ ಹೇಳೋದ್ರಲ್ಲಿ ಸರಿ ಇದೆ ಅಂತ ಅನ್ಸುತ್ತೆ ನಿಮಗೆ? The straightforward answer is no ಅಲ್ವಾ. ಬಟ್ ಆದ್ರೆ ನಮ್ಮ ಪಾಲಿಸಿ ವಿಷಯಗಳ ಬಗ್ಗೆ ನಾವು ಮಾತಾಡುವಾಗ there are a lot of nuances to it. ಅಂದ್ರೆ ತುಂಬಾ ನ್ಯೂನತೆಗಳಿವೆ ಇದರಲ್ಲಿ, ಆಯ್ತಾ? ಸೊ ಈಗ ನಾವು ಒಂದು ಸಮೀಕ್ಷೆ ನಡೆಸಿದ್ರು ಕೂಡ ಜನರಲ್ಲಿ ಕೆಲವರು ಇದನ್ನ ಒಪ್ತಾರೆ, ಈಗ ಮಾಡಿರೋದನ್ನ ಒಪ್ತಾರೆ, ಕೆಲವರು ಇದನ್ನ ವಿರೋಧಿಸ್ತಾರೆ. ಆದ್ರೆ ಇದರ ಉದ್ದೇಶ ಏನು ಮತ್ತೆ ಯಾಕೆ ಮಾಡಲಾಯ್ತು ಅನ್ನೋದನ್ನ ನಾವು ಚರ್ಚೆ ಮಾಡೋಣ ಸ್ವಲ್ಪ. ಅದಕ್ಕಿಂತ ಮೊದಲು ನಾನು ಒಂದು ವಿಷಯನ ಕ್ಲಾರಿಫೈ ಮಾಡಕ್ ಇಷ್ಟಪಡ್ತೀನಿ. ಏನಂದ್ರೆ ಇವಾಗ ಬೇಕಿತ್ತೆ ಆರ್ಡಿನೆನ್ಸ್ ಮೂಲಕ ಅನ್ನೋದು ತುಂಬಾ ಮುಖ್ಯವಾದ ಪ್ರಶ್ನೆ. ಈ ಆರ್ಡಿನೆನ್ಸ್ ಯಾಕೆ ತರ್ತಾರೆ ಅನ್ನೋದು ನಾವು ಜನರು ಅರ್ಥ ಮಾಡ್ಕೋಬೇಕು. ನಮಗ್ ಗೊತ್ತಾಗಲ್ಲ, ನಾವೇನೋ ಆರ್ಡಿನೆನ್ಸ್ ಅಂದ್ರೆ ಕಾನೂನು ತರನೇ ಅನ್ಕೊಂಡ್ಬಿಡ್ತೀವಿ. ಅದಕ್ಕೆ ಕಾನೂನಿನ ಎಫೆಕ್ಟ್ ಇದೆ, ಆದ್ರೆ ಒಂದು ಕಾನೂನಿನ ಪ್ರಾಸೆಸ್ ನ ಅದರಲ್ಲಿ ಫಾಲೋ ಮಾಡಿರಲ್ಲ. ಆರ್ಡಿನೆನ್ಸ್ ಮಾಮೂಲಾಗಿ ಯಾಕೆ ಮಾಡ್ತಾರೆ ಅಂದ್ರೆ, ಈ ಲೆಜಿಸ್ಲೇಚರ್ ಅಸೆಂಬ್ಲಿ ಏನಿರುತ್ತೆ, ನಮ್ಮ ವಿಧಾನಸಭೆ ಸೆಷನ್ ಅಲ್ಲಿ ಇಲ್ಲದೆ ಇರುವಾಗ ತುಂಬಾ ಎಮರ್ಜೆನ್ಸಿ ಇದ್ರೆ ಗವರ್ನರ್ ಮೂಲಕ ಒಂದು ಆರ್ಡಿನೆನ್ಸ್ ನ ತರಬಹುದು. ದಟ್ ಈಸ್ ದ ರೀಸನ್ ವೈ ಆರ್ಡಿನೆನ್ಸಸ್ ಯೂಸ್. ಸೊ ನಾವೀಗ ಕೇಳ್ಬೇಕಾಗಿರೋ ಪ್ರಶ್ನೆ ಏನಂದ್ರೆ, ಏನ್ ಎಮರ್ಜೆನ್ಸಿ ಇತ್ತು ಇವಾಗ, ಇದು ಈಗ್ಲೇ ಬೇಕು, ಏನ್ ಎಮರ್ಜೆನ್ಸಿ ಇತ್ತು ಅನ್ನೋದು ಒಂದು ಪ್ರಶ್ನೆ. ಇದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ನಾವು ವಿಧಾನ ಮಂಡಲದಲ್ಲಿ ಒಂದು ಪಾಲಿಸಿಯನ್ನ ತಗೊಂಡು ಅದನ್ನ ಕಾನೂನು ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ನಾವು ಎಲೆಕ್ಟ್ ಮಾಡಿರೋ ರೆಪ್ರೆಸೆಂಟೇಟಿವ್ಸ್ ಅದ್ರ ಬಗ್ಗೆ ಆ ಬಿಲ್ ನ ನೋಡಿ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ ಕೂಲಂಕುಷವಾಗಿ ಚರ್ಚೆ ಮಾಡ್ತಾರೆ. ಒಂದು ವಿಷಯ ಏನು ಅಂದ್ರೆ, ಈಗ ಅಷ್ಟೊಂದು ಚರ್ಚೆ ಆಗ್ತಾ ಇಲ್ಲ ವಿಧಾನಸಭೆಯಲ್ಲಿ, ಅದು ಬೇರೆ ವಿಷಯ, ಅದು ದಟ್ಸ್ ಎ ಲಾರ್ಜರ್ ಪ್ರಾಬ್ಲಮ್. ಬಟ್ ಏನಂದ್ರೆ ಎಷ್ಟಾಗುತ್ತೋ ಅದು ಕೂಡ ಈಗ ಸದ್ಯಕ್ಕೆ ಆಗಿಲ್ಲ. ಸೊ ದಿ ಕ್ವೆಶ್ಚನ್ ದಟ್ ನನ್ನ ಮನಸ್ಸಿಗೆ ಉದ್ಭವಿಸುವ ಪ್ರಶ್ನೆ ಏನಂದ್ರೆ, ಇದು ಈಗ್ಲೇ ಮಾಡೋ ಅವಸರ ಏನಿತ್ತು ಅನ್ನೋದು ಒಂದು. ಜನ ಕೂಡ ಯಾಕಂದ್ರೆ ಈ ಕರೋನಾ ಸ್ಥಿತಿಯಿಂದ ಎಲ್ಲೂ ಕೂಡ ಚರ್ಚೆ ಅಂದ್ರೆ ಸಾರ್ವಜನಿಕ ಚರ್ಚೆಗಳು ಸಾಧ್ಯವಾಗ್ತಾ ಇಲ್ಲ, ಆಯ್ತಾ? ಮತ್ತೆ ಸಾರ್ವಜನಿಕರ ಏನಪ್ಪಾ ಅವ್ರ ಮನಸ್ಸಿನ ಏನಿದನ್ನ ಸಂಗ್ರಹಿಸಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೂ ಸಾಧ್ಯ ಆಗ್ತದೆ. ಅದರಿಂದ ಈ ಆರ್ಡಿನೆನ್ಸ್ ಮೂಲಕ ತರೋ ಅಗತ್ಯ ಇರಲಿಲ್ಲ ಅನ್ನೋದು ಒಂದು ನಿಖರವಾದ ಒಪಿನಿಯನ್ ನನ್ನ ಪ್ರಕಾರ. ಇದು ಮಾಡಬಾರ್ದಾಗಿತ್ತು, ಈಗ ಆರ್ಡಿನೆನ್ಸ್ ಮೂಲಕ ಮಾಡಬಾರ್ದಾಗಿತ್ತು. ಈಗ ಈ ರಿಫಾರ್ಮ್ ಬೇಕಿತ್ತಾ ಬೇಡ್ವೆ, ಅಥವಾ ಅದು ಒಳ್ಳೆ ರಿಫಾರ್ಮ್ ಅನ್ನೋದು ಮತ್ತೊಂದು ವಿಷಯ. ಈಗೇನಿದೆ ಅಂದ್ರೆ, ಸೊ ಈ ಆಪರೇಷನ್ ಅಲ್ಲಿ ಏನಾಗಿತ್ತು ಅಂದ್ರೆ, ಈಗ ರಿಪೀಲ್ ಮಾಡಿರೋ ಪ್ರಾವಿಷನ್ಸ್ ಏನಂದ್ರೆ 79A, B ಮತ್ತು C. ಇದು ನಾನು ಏನಪ್ಪಾ ಎಲ್ಲಾರು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅನ್ಕೊಂಡಿರ್ತೀರಿ. ಏನಂದ್ರೆ, ಈ ಕೃಷಿ ಭೂಮಿಯನ್ನ ಕೇವಲ ಕೃಷಿಕರೇ ಖರೀದಿಸಬಹುದಾಗಿತ್ತು. ಆ ಕೃಷಿಕ ಅನ್ನೋ ಡೆಫಿನೇಷನ್ ಅಲ್ಲೂ ಕೂಡ ಕೆಲವು ರಿಸ್ಟ್ರಿಕ್ಷನ್ಸ್ ಇತ್ತು. ಈಗ ನೀವು ಕೃಷಿಯೇತರ ಮೂಲಗಳಿಂದ 25 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದ್ರೆ ನೀವು ಕೃಷಿಕ ಅಲ್ಲ, ನೀವು ಕೊಂಡ್ಕೊಳಕ್ ಆಗಲ್ಲ ಅಂತ ಒಂದು ರಿಸ್ಟ್ರಿಕ್ಷನ್ ಬೇರೆ ಇತ್ತು. ಆ 25 ಲಕ್ಷ ಕೂಡ ಅಮೆಂಡ್ಮೆಂಟ್ ಬಂದು ಇತ್ತೀಚೆಗೆ ಬಂದಿರೋದು, ಒಂದು 5-6 ವರ್ಷದಿಂದ ಬಂದಿರೋದು. ಅದಕ್ಕಿಂತ ಮುಂಚೆ ಬರೀ 2 ಲಕ್ಷ ಇದ್ದಿದ್ದು. ಸೊ ದಿ ಇನ್ಕನ್ಸಿಸ್ಟೆನ್ಸೀಸ್ ಇನ್ ದಿ ಆಕ್ಟ್ ವಾಸ್ ದೇರ್ ಫಾರ್ ಎವ್ರಿಬಡಿ ಟು ಸಿ. ಎಲ್ಲರಿಗೂ ಕಾಣಿಸ್ತಾ ಇತ್ತು. ಏನು ಅಂದ್ರೆ, ಈಗ ನೀವು ಕೃಷಿಯೇತರ ಮೂಲಗಳಿಂದ 2 ಲಕ್ಷ ಇನ್ಕಮ್ ಇದ್ರೆ ನೀವು ಕೃಷಿ ಭೂಮಿಯನ್ನ ಕೊಂಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅದು ಇಟ್ ವಾಸ್ ನಾಟ್ ಎ ರಿಕ್ವೈರ್ಡ್ ಥಿಂಗ್. ಮತ್ತೆ 2 ಲಕ್ಷ ಅನ್ನೋದು ಆಗಿನ ಕಾಲದಲ್ಲಿ 2 ಲಕ್ಷ ಇತ್ತು. 1974 ಇನ್ನ ಕಮ್ಮಿ ಇತ್ತು. ಅದನ್ನ ಇನ್ಕ್ರೀಸ್ ಮಾಡ್ತಾ 2 ಲಕ್ಷ ಬಂತು ಅಂತ ಈಗ 25 ಲಕ್ಷ ಆಗಿದೆ. ಅದು ಒಂದು ಭಾವನೆ ಏನಿತ್ತು ಅಂದ್ರೆ, ನೀವು ಕೃಷಿಕ ಆಗಿದ್ರು ಕೂಡ ಕೃಷಿಯೇತರ ಮೂಲಗಳಿಂದ ನೀವು ಇನ್ನ ಜಾಸ್ತಿ ದುಡ್ಡು ಸಂಪಾದಿಸಿದ್ರೆ ಅದು ಒಂದು ಪೆನಲ್ಟಿ ಆಗ್ತಾ ಇತ್ತು ಹೊಸ ಭೂಮಿಯನ್ನ ಕೊಂಡ್ಕೊಳಕ್ಕೆ. ಅದು ಒಂದು. ಮತ್ತೆ ಇನ್ನೊಂದೇನು ಅಂದ್ರೆ, ಈಗ ಕೃಷಿಕರ ಫ್ಯಾಮಿಲಿಗಳಲ್ಲಿ ಒಂದೇ ಕುಟುಂಬದಲ್ಲಿ ಇದ್ದವ್ರು ಈಗಲೂ ಕೂಡ ಅದರಲ್ಲಿ ಯಾರಾದ್ರೂ ಬೇರೆ ಕೆಲಸ ಕೂಡ ಮಾಡ್ತೀನಿ ಅಂತ ಹೋದ್ರೆ ಅವ್ರಿಗೂ ಕೂಡ ಕೃಷಿ ಭೂಮಿಯ ಮೇಲೆ ಹಕ್ಕು ಹೋಗ್ತಾ ಇತ್ತು. ಸೊ ದೇವರ್ ಎ ಲಾಟ್ ಆಫ್ ಪ್ರಾಬ್ಲಮ್ಸ್. ಮತ್ತೆ ಕೃಷಿ ಭೂಮಿಯನ್ನ ಕೃಷಿಕನ ಆಗ್ಬೇಕು ನಾನು ಅಂತ ಯಾರಾದ್ರೂ ತೀರ್ಮಾನ ಮಾಡಿ ಹೋಗಿ ಕೃಷಿ ಭೂಮಿಯನ್ನ ಕೊಂಡ್ಕೋಬೇಕು ಅಂದ್ರೆ ದೇರ್ ವಾಸ್ ಎ ಪ್ರಾಬ್ಲಮ್ ಫಾರ್ ಆಲ್. ಅದು ಒಂದು ಕಡೆ ಪ್ರಾಬ್ಲಮ್. ಸೊ ಅಗ್ರಿಕಲ್ಚರ್ಗೆನೆ ಅಂದ್ರೆ ಕೃಷಿಗೆನೆ ಈ ಲ್ಯಾಂಡ್ ರಿಫಾರ್ಮ್ಸ್ ತೊಡಕಾಗಿದೆ ಅನ್ನುವ ಒಂದು ಭಾವನೆ
ಮತ್ತೆ ಅದಕ್ಕೆ ಭಾವನೆಗೆ ಸುಮಾರು ಫ್ಯಾಕ್ಟ್ಸ್ ಕೂಡ, ಸಪೋರ್ಟಿಂಗ್ ಫ್ಯಾಕ್ಟ್ಸ್ ಕೂಡ ಇದೆ. ಇನ್ನೊಂದು ಕೈಗಾರಿಕೆ. ಯಾಕಂದ್ರೆ ನಾವಿರೋದು ಅನ್ಫಾರ್ಚುನೇಟ್ಲಿ ನಾವು ಹೊಸ ಭೂಮಿಯನ್ನ ಸೃಷ್ಟಿಸಕ್ಕಾಗಲ್ಲ ಅಲ್ವಾ. ನಾವು ವಿ ಆರ್ ಆಲ್ ಲಿವಿಂಗ್ ಆನ್ ದಿಸ್ ಅರ್ತ್ ಅಂಡ್ ಅರ್ತ್ ಇಸ್ ಲಿಮಿಟೆಡ್. ಸೊ ಈಗ್ಲೂ ಕೂಡ ವಿ ಕಾಂಟ್, ಇಫ್ ಯು ವಾಂಟ್ ಮೋರ್ ಲ್ಯಾಂಡ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ, ವಿ ಕಾಂಟ್ ಕ್ರಿಯೇಟ್ ಲ್ಯಾಂಡ್. ದಟ್ ಇಸ್ ದಿ ರಿಸ್ಟ್ರಿಕ್ಷನ್ಸ್. ಲ್ಯಾಂಡ್ ಇಸ್ ಎ ಫೈನೈಟ್ ರಿಸೋರ್ಸ್. ಅಂದ್ರೆ ಅದು ತುಂಬಾ ಅದನ್ನ ವೃದ್ಧಿಪಡಿಸೋದಕ್ಕಾಗಲ್ಲ, ಆಯ್ತಾ. ಈಗ 10 ಎಕರೆನ 20 ಎಕರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. 10 ಎಕರೆನೇ ಇರುತ್ತೆ, ನಾವೆಲ್ಲ ಬಂದು ಹೋಗ್ತೀವಿ, ಬಟ್ 10 ಎಕರೆ ಆಗಿ ಇರುತ್ತೆ. ಸೊ ನೀವು ಸರ್ಕಾರ ಈಗ ಇಂಡಸ್ಟ್ರೀಸ್ ಮಾಡಬೇಕು ಅಂದ್ರೆ, ಕೈಗಾರಿಕೆಗಳನ್ನ ಸ್ಥಾಪಿಸಬೇಕಾದ್ರೆ ಅದಕ್ಕೆ ಜಮೀನನ್ನ ಎಲ್ಲಿಂದ ತರಬೇಕು, ಮತ್ತೆ ಆ ಪ್ರಾಸೆಸ್ ಹೇಗಿತ್ತು, ಈ ಕೈಗಾರಿಕೆಗಳನ್ನ ಸ್ಥಾಪಿಸೋದಿಕ್ಕೆ ಈ ಕೆಲವೊಂದು ಪ್ರಾವಿಷನ್ಗಳು 79 ABC ಇದು ತೊಡಕಾಗಿತ್ತು, ಅದು ಕೂಡ ನಿಜ. ಸೊ ಇವಾಗ ಬಂದಿರೋ ಆರ್ಡಿನೆನ್ಸ್, ನೀವು ಕೃಷಿಯನ್ನ ರಿಫಾರ್ಮ್ ಮಾಡಕ್ ಹೊರಟಿದ್ದೀರಾ ಅಥವಾ ಇಂಡಸ್ಟ್ರೀಸ್ಗೋಸ್ಕರ ಭೂಮಿಯನ್ನ ಕೊಂಡ್ಕೊಳ್ಳೋದಕ್ಕೆ ಸುಲಭ ಮಾಡ್ಬೇಕು ಅಂತ ಹೊರಟಿದ್ದೀರಾ? ಇದರ ಹಿಂದಿನ ಉದ್ದೇಶ ಏನು ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ, ಅಲ್ವಾ. ಸೊ ಈ ಕೆಲವು ಪತ್ರಿಕೆಗಳು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಕೃಷಿಕರಿಗೆ ಯಾರಿಗ್ ಬೇಕಾದ್ರೂ ಮಾರ್ಬೋದು, ಅವರ ಭೂಮಿಯ ಬೆಲೆಯನ್ನ ಹೆಚ್ಚಿಸ್ತಾ ಇದೀವಿ ನಾವು ಅಂತ ಅದು ಒಂದು ಬಂದಿದೆ. ಮತ್ತೊಂದೇನ್ ಬಂದಿದೆ ಅಂದ್ರೆ, ಯಾರ್ ಬೇಕಾದ್ರೂ ಇವಾಗ ಕೃಷಿ ಮಾಡ್ಬೋದು ಅಂತ ಇನ್ನೊಂದು ಒಂದು ವಿಷಯ ಬಂದಿದೆ. ಇನ್ನೊಂದು, ಈಗ ಇಂಡಸ್ಟ್ರೀಸ್ ತುಂಬಾ ಸುಲಭವಾಗಿ ಕೃಷಿ ಭೂಮಿಯನ್ನ ಕೊಂಡ್ಕೊಬಹುದು ಅಂತ ಇನ್ನೊಂದು ಬಂದಿದೆ. ನನ್ನ ಪ್ರಕಾರ ಏನು ಅಂದ್ರೆ, ಸರ್ಕಾರ ಯಾವ ಉದ್ದೇಶಕ್ಕಾಗಿ ಈ ರಿಫಾರ್ಮ್ ಅನ್ನ ಮಾಡಿದೆ ಈಗ ಅದನ್ನ ಅವರು ಸ್ಪಷ್ಟಪಡಿಸಬೇಕಾಗಿತ್ತು. ಅದಕ್ಕೋಸ್ಕರ ಈ ನಾನು ವಿಧಾನಮಂಡಲದಲ್ಲಿ ಚರ್ಚೆ ಒಳ್ಳೇದಿರ್ತಾ ಇತ್ತು ಅಂತ ನಾನು ಹೇಳಿದೆ. ಸೊ ಫಾರ್ ಈಚ್ ಪರ್ಪಸ್ ದೇರ್ ಕುಡ್ ಹ್ಯಾವ್ ಬೀನ್ ಅ ಡಿಫರೆಂಟ್ ಮೆಥಡ್ ಟು ಡೂ ದಿಸ್. ಇವಾಗ ಏನಾಗಿದೆ, ಸಾಮೂಹಿಕವಾಗಿ ಈ ಪ್ರಾವಿಷನ್ಗಳನ್ನ, ಈ ಸೇಫ್ಟಿ ಮೆಷರ್ಸ್ ನ ತೆಗೆದುಹಾಕ್ಬಿಟ್ಟಿದೆ. ಸೊ ಆದ್ರಿಂದ ಈ ಇಂಪ್ಯಾಕ್ಟ್ ಏನಾಗಿದೆ, ಇವತ್ತು ಯಾರ್ ಬೇಕಾದ್ರೂ ಕೃಷಿ ಭೂಮಿಯನ್ನ ಕೊಂಡ್ಕೋಬಹುದು. ದಟ್ ಆಕ್ಚುಲಿ ಗೋಸ್ ಅಗೇನ್ಸ್ಟ್ ದಿ ಏನಪ್ಪಾ ದಿ ಪ್ರಾವಿಷನ್ಸ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ, ವೇರ್ ದೇ ಸೇ ದಟ್ ದಿ ಲ್ಯಾಂಡ್ ರಿಸೋರ್ಸಸ್ should be with the person who is actually tilling it. So adrinda there is an inconsistency in what the government is doing. So ಇಲ್ಲಿ ಎರಡು ವಿಷಯಗಳು, ಆಮೇಲೆ ಈ ಉತ್ತರನ ನಿಲ್ಲಿಸ್ತೀನಿ, ಮುಂದಿನ ಪ್ರಶ್ನೆಗೆ ಹೋಗ್ಬೋದು. ಏನಂದ್ರೆ, ಎರಡು ವಿಷಯಗಳನ್ನ ನಾವು ಜ್ಞಾಪನ ಇಟ್ಕೋಬೇಕು. ಒಂದು, ಇದುವರೆಗೂ ಇದ್ದಿದ್ದ ಕಾನೂನನ್ನ ಸ್ವಲ್ಪ ಬದಲಾಯಿಸಬೇಕಿತ್ತು, ರಿಫಾರ್ಮ್ ಮಾಡ್ಬೇಕಿತ್ತು, ಅದ್ರ ಬಗ್ಗೆ ಯಾವುದೇ ಭಿನ್ನಮತವಿಲ್ಲ, ಆಯ್ತಾ. ಆದ್ರೆ ನೀವು ಯಾವ ಉದ್ದೇಶದಿಂದ ಒಂದು ಬದಲಾವಣೆ ತರ್ತೀರಾ, ಅದರ ಮೂಲಕ ಬೇರೆ ತರಹದ, ಅಂದ್ರೆ ನಾವು ಇಫ್ ಯು ನೀಡ್ ಎ ಪರ್ಟಿಕ್ಯುಲರ್ ಸರ್ಜರಿ ಯು ಕ್ಯಾನ್ ಡೂ ದಟ್, ಅಲ್ವಾ. ಬಟ್ ಯು ಕಾಂಟ್ ರಿಮೂವ್ ದ ಎಂಟೈರ್ ಆರ್ಗನ್. ಇಫ್ ಯು ವಾಂಟ್ ಟು ಕಂಡಕ್ಟ್ ಎ ಪರ್ಟಿಕ್ಯುಲರ್ ಇನ್ಸಿಷನ್, ಯು ಶುಡ್ ಡೂ ದಟ್ ಅಂಡ್ ನಾಟ್ ಜಸ್ಟ್ ರಿಮೂವ್ ದ ಹೋಲ್ ಥಿಂಗ್. ನೀವು ಬರೀ ಕೈಗಾರಿಕೆಗಳಿಗೋಸ್ಕರ ನೀವು if you wanted to improve ease the process for acquiring land, ಅದನ್ನ ಮಾಡಬಹುದಿತ್ತು ಬೇರೆ ದಾರಿಯಲ್ಲಿ. ಅಥವಾ ಕೃಷಿ ಮಾಡುವ ಉದ್ದೇಶವಿರುವವರಿಗೆ ಭೂಮಿ ಕೊಂಡ್ಕೊಳ್ಳಲು ಸಹಾಯ ಮಾಡಬೇಕು ಅಂತ ಇದ್ರೆ ಅದನ್ನೂ ಮಾಡಬಹುದಾಗಿತ್ತು. ಆದ್ರೆ ಇವಾಗ ಏನ್ ಮಾಡಿದೀರಾ ನೀವು, ಫ್ರೀ ಫಾರ್ ಆಲ್ ಮಾಡಿದೀರಾ. ಸೊ ಈ ಫ್ರೀ ಫಾರ್ ಆಲ್ ವಿಲ್ ಬಿಕಮ್ ಎ ಪ್ರಾಬ್ಲಮ್. ಫ್ಯಾಂಟಾಸ್ಟಿಕ್ ಪಾಯಿಂಟ್ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲೇ ಒಂದು ಪ್ರಶ್ನೆ ಇತ್ತು ಆಲ್ರೆಡಿ, ಅದನ್ನ ಇವಾಗಲೇ ಕೇಳ್ಬಿಡ್ತೀನಿ. ಸ್ವಲ್ಪ ಅಂಕಿಅಂಶಗಳು ನೋಡಿದ್ರೆ ನಾವು ಕರ್ನಾಟಕದಲ್ಲಿ 78 ಲಕ್ಷ ಜನ ರೈತರಿದ್ದಾರೆ. ಅಂದ್ರೆ 78 ಲಕ್ಷ ಇಂಡಿವಿಜುವಲ್ ಲ್ಯಾಂಡ್ ಹೋಲ್ಡಿಂಗ್ಸ್ ಇದೆ. ಒಬ್ಬೊಬ್ಬರಿಗೂ ಸರಾಸರಿ 1.5 ಹೆಕ್ಟೇರ್ಸ್, ಅಂದ್ರೆ ನಿಯರ್ಲಿ 4 acres ಪರ್ ಫಾರ್ಮರ್ ಅನ್ನೋ ತರ ಇದೆ. ಈ 78 ಲಕ್ಷ ಜನದಲ್ಲಿ 38 ಲಕ್ಷ ಜನಕ್ಕೆ 1 ಎಕರೆ ಇಲ್ಲ ಅದಕ್ಕಿಂತ ಕಮ್ಮಿ ಇದೆ ಅಂತ ಅಂಕಿಅಂಶಗಳಿದೆ. ಇದು ನಾನು ನಿನ್ನೆ ಇಂಟರ್ನೆಟ್ ಅಲ್ಲಿ ನೋಡಿದೆ, ಗವರ್ಮೆಂಟ್ ಸೋರ್ಸಸ್ ಅಲ್ಲಿ. ಸೊ ಮತ್ತೆ 37,000 ಜನರ ಹತ್ತಿರ ಆವರೇಜ್ 36,000 ಎಕರೆ ಇದೆ ಅಂತಾನೂ ಇದೆ ಅಂಕಿಅಂಶಗಳು. ಸೊ ಇದನ್ನ ನೋಡಿದ್ರೆ ಈ ಏನ್ ಪ್ರಶ್ನೆ ಅಂತ ಅಂದ್ರೆ, ಎಷ್ಟೋ ಜನ ರೈತಾಪಿಗಳಿಗೆ ಈಗ ಸಾಗುವಳಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿ ಅವರು ಈ ಫಾರ್ಮಿಂಗ್ ಬಿಸ್ನೆಸ್ ಇಂದ ಎಕ್ಸಿಟ್ ಆಗಿ ಸಾಲ ಸೋಲ ಮಾಡ್ಕೊಂಡಿರ್ತಾರೆ, ಏನೇನೋ ಬೇರೆ ತೊಂದರೆಗಳಿರುತ್ತೆ.
ಇದು ಎಕ್ಸಿಟ್ ಆಗಿ ತಮ್ಮ ಭೂಮಿಗೆ ತಾವೇ ಒಂದು ಬೆಲೆ ನಿರ್ಧಾರ ಮಾಡಿ ಸೇಲ್ ಮಾಡಿ ಎಕ್ಸಿಟ್ ಆಗೋ ಒಂದು ಆಪರ್ಚುನಿಟಿ ಕೊಡುತ್ತಲ್ಲ ಈ ಅಮೆಂಡ್ಮೆಂಟ್ ಅಂತ ತುಂಬಾ ಜನ ದೋಸ್ ಹೂ ಆರ್ ಫಾರ್ ದಿ ಅಮೆಂಡ್ಮೆಂಟ್ ಹ್ಯಾವ್ ಬೀನ್ ಎಕ್ಸ್ಪ್ರೆಸಿಂಗ್. ಅಂಡ್ ಬ್ಯಾಕ್ ಟು ಬ್ಯಾಕ್ ಅದು ಹೇಳ್ತಾರೆ, ಎಷ್ಟೋ ಜನ ಸಿಟಿನಲ್ಲಿ ಇರೋರ್ಗೆ ಸಾಗುವಳಿ ಮಾಡೋದಕ್ಕೆ, ಕೃಷಿ ಮಾಡೋದಕ್ಕೆ ಅಕ್ರಾಸ್ತೆ ಇರೋರ್ಗೆ ಇದೊಂದು ಆಪರ್ಚುನಿಟಿ ಆಯ್ತು, ದೇ ಕ್ಯಾನ್ ಗೋ ಅಂಡ್ ಬೈ ದ ಲ್ಯಾಂಡ್. ಸೊ ಹಾಗೆ ನೋಡಿದ್ರೆ is it not an exercise of a fundamental right as to what occupation one should be in? ಅದನ್ನು ಹೇಳ್ತಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ನಾನು ಒಪ್ಕೋತೀನಿ. ನಾನು ಏನು ಒಪ್ಕೋತೀನಿ ಅಂದ್ರೆ, ಈಗ ಕೃಷಿಕನಾಗ್ಬೇಕು ನಾನು ಅಂತ ಒಂದು ಆಸೆ ಇದ್ರೆ ಅದನ್ನ ಮಾಡೋದಕ್ಕೆ ಈಗ ಇದ್ದಿದ್ದ ಕಾನೂನು ಸ್ವಲ್ಪ ಏನಪ್ಪಾ ಅಡಚಣೆನೇ ಇತ್ತು, ಆಯ್ತಾ. ನಾನೇನು ಹೇಳ್ತಾ ಇರೋದು ಅಂದ್ರೆ, ಅದಕ್ಕೋಸ್ಕರ ನಾವು ಒಂದು ಅಮೆಂಡ್ಮೆಂಟ್ ನ ತರಬಹುದಾಗಿ ಟು ಎನೇಬಲ್ ದಟ್, ಆಯ್ತಾ. ಏನಂದ್ರೆ, ಇಫ್ ಯು ರಿಯಲಿ ವಾಂಟ್ ಟು ಡೂ ಅಗ್ರಿಕಲ್ಚರ್, ನೀವು ನಿಜವಾಗ್ಲೂ ಕೃಷಿಕನಾಗಬೇಕು ಅಂದ್ರೆ ಮತ್ತೆ ಹೋಗಿ ಅದಕ್ಕೆ ವೇರಿಯಸ್ ಕಂಡೀಷನ್ಸ್ ಹಾಕಿ ನೀವು ಮಾಡಕ್ ಬಿಡ್ಬೋದಾಗಿದೆ. ಅದು ಒಂದು. ಎರಡನೇದು ನೋಡಿ, ಇದು ಈ ಅಗ್ರಿಕಲ್ಚರ್ ಇಸ್ ಇನ್ ಎ ಕ್ರೈಸಿಸ್, ದಟ್ ದರ್ ಇಸ್ ನೋ ಡೌಟ್, ಆಯ್ತಾ. ಸೊ ನಾವು ಅಗ್ರಿಕಲ್ಚರ್ನ ಇವತ್ತು ಒಂಥರ ಅಗ್ರಿಕಲ್ಚರಲ್ ಪಾಲಿಸಿ ಹ್ಯಾಸ್ ಬಿನ್ ಅಬ್ಯಾಂಡೆಡ್, ಆಯ್ತಾ. ಐ ಆಮ್ ನಾಟ್ ಅನ್ ಅಗ್ರಿಕಲ್ಚರಲ್ ಎಕ್ಸ್ಪರ್ಟ್, ಬಟ್ ಐ ಸಿಟ್ ಆನ್ ದ ಬೋರ್ಡ್ ಆಫ್ ಎ ಕಪಲ್ ಆಫ್ ಕೋಆಪರೇಟಿವ್ ಸೊಸೈಟೀಸ್, ಆಯ್ತಾ. ಸಿ ಫಾರ್ಮರ್ಸ್ಗೆ we work with farmers in various districts to bring them together as a cooperative and carry out various agri products and keep the value with the farmers. So ಈ agricultural ಈ ರೈತರಿಗೆ ಏನಾಗಿದೆ ಇವತ್ತು, ಅವರು they are not able to get the value from their land. ಏನೋ ಬೇರೆ ಬೇರೆ ಕಾರಣಗಳಿದೆ. ಕೆಲವುದು ಸರ್ಕಾರದಿಂದ ಏನು ಸಹಾಯ ಇಲ್ಲದೆ ಇರೋದು, ಎರಡನೇದು ಈ ಮಳೆಗಾಲ ಒಂಥರ ತುಂಬಾ ಅತಿರೇಕ ಆಗ್ತಾ ಇದೆ. ಹೌದು, ಈಗ ನಾನೇನೆ ನಮ್ಮ ತಾತ ಕೂಡ ರೈತರೇ, ನಮ್ಮ ತಂದೆ ಕೂಡ ರೈತರಾಗಿದ್ರು. ನಾವೆಲ್ಲ ತುಮಕೂರು ಮತ್ತೆ ನೆಲಮಂಗಲದವರು. ಅಲ್ಲಿ ಮಳೆ ಬಂದೇ ಎಷ್ಟೊಂದ್ ದಿನ ಆಯ್ತು ಅಲ್ವಾ, ಸರಿ ಮಳೆನೇ ಇಲ್ಲ, ಒಂಥರ ಡ್ರೈ ಅಗ್ರಿಕಲ್ಚರ್, ಏನು ಮಾಡಕ್ ಆಗ್ತಾ ಇಲ್ಲ. ಸೊ ದೇರ್ ಇಸ್ ಎ ರಿಯಾಲಿಟಿ. ಅಂಡ್ ಅಗ್ರಿಕಲ್ಚರ್ನ ನಂಬ್ಕೊಂಡು ಜೀವನ ಮಾಡೋದು ಕಷ್ಟ ಆಗೋದು. ಈಗ ನೀವು ಹೇಳಿದ್ರಿ, ಸುಮಾರು ಜನ 1 ಎಕರೆ, 1.5 ಎಕರೆ, 2 ಎಕರೆ, 5 ಎಕರೆ ಈ ತರ ಜಮೀನ್ ಇಟ್ಕೊಂಡು ಹೇಗ್ ಮಾಡ್ತಾರೆ ಅಂತ ನಾವು ಅದ್ರ ಬಗ್ಗೆ ಇದುವರೆಗೂ ಯೋಚನೆ ಮಾಡಿ ಅದನ್ನ ಸಾಲ್ವ್ ಮಾಡೋದಕ್ಕೆ ನಾವು ಟ್ರೈ ಮಾಡಿಲ್ಲ. ಸರ್ಕಾರಗಳು ತುಂಬಾ ಇಂಟೆಂಟ್ ತೋರಿಸಿಲ್ಲ ಅದನ್ನ ಸಾಲ್ವ್ ಮಾಡೋದಕ್ಕೆ. ಎರಡನೇದು, ಈ ಯಾರಾದ್ರೂ ಬಿಟ್ಟು ಈಗ ನನ್ಗೆ ಸಾಕು ಕೃಷಿ, ನಾನು ಮಾರ್ಬೇಕು ಅಂತ ಹೇಳಿ ಯಾರಿಗಾದ್ರೂ ಮಾರ್ಬೋದು, ನಾನು ಬೆಲೆ ಜಾಸ್ತಿ ಸಿಗ್ಬೇಕು, ದಟ್ ಇಸ್ ಆಲ್ಸೋ ಎ ಗುಡ್ ಸೆಂಟಿಮೆಂಟ್. ಆದ್ರೆ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಆ ಜಮೀನನ್ನ ಯಾರಿಗ್ ಮಾರಿದ್ರು ಅವರು, ಹೊಸದಾಗಿ ಕೊಂಡ್ಕೊಂಡವರು ಕೂಡ ಕೃಷಿನೇ ಮಾಡ್ತಾರ? ಅದು ಮುಖ್ಯವಾದ ಪ್ರಶ್ನೆ, ಆಯ್ತಾ. ಮತ್ತೆ ಈಗ ಒಬ್ಬರ ಹತ್ರ ಎಷ್ಟು ಜಮೀನ್ ಇರ್ಬೇಕು ಅದು ಇನ್ನೊಂದು ಪ್ರಶ್ನೆ. ನಾವೇನ್ ಡಿಸೈಡ್ ಮಾಡಿದ್ವಿ ಸ್ವತಂತ್ರ ಸಂಗ್ರಾಮದಲ್ಲಿ ಮತ್ತು ನಮ್ಮ ಸಂವಿಧಾನದಲ್ಲಿ ಕೂಡ ಹೇಳಿದೀವಿ, ಅದ್ರಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ನಾವೇನ್ ಹೇಳ್ತೀವಿ ಅಂದ್ರೆ, ಎಲ್ಲರಿಗೂ ಭೂಮಿ ಹಂಚಿಕೆ ಆಗ್ಬೇಕು. ಯಾಕಂದ್ರೆ ನೋಡಿ, ಇದು ಬರೀ ಭೂಮಿ ಪ್ರಶ್ನೆ ಅಲ್ಲ. ನಮ್ಮ ದೇಶದಲ್ಲಿ ಭೂಮಿಗೂ ಮತ್ತೆ ಈ ಜಾತಿ ಧರ್ಮಕ್ಕೂ ತುಂಬಾ ಸಂಬಂಧಗಳಿದೆ, ಅನ್ಫಾರ್ಚುನೇಟ್ಲಿ, ಆಯ್ತಾ. ಅದನ್ನ ನಾವು ಏನಪ್ಪಾ ಅದ್ರ ಬಗ್ಗೆ ನಾವು ಕಣ್ಮುಚ್ಕೊಳಕ್ ಆಗಲ್ಲ. ಭೂಮಿಯ ಏನಪ್ಪಾ ಒಂದು ಓನರ್ಶಿಪ್ ಅಲ್ವಾ, ಭೂಮಿ ನಮ್ದೇ ಇರ್ಬೇಕು ಅನ್ನೋದಕ್ಕೂ ಮತ್ತೆ ಕೆಲವು ಜಾತಿ ವಿಷಯಗಳಿಗೂ ತುಂಬಾ ಡೀಪ್ ಲಿಂಕೇಜಸ್ ಇವೆ. ಸೊ ಎಲ್ಲಾರ್ಗೂ ಅವ್ರ ಹೆಸರಲ್ಲಿ ಭೂಮಿ ಇರಕ್ಕಿರ್ಲಿಲ್ಲ ಮೊದ್ಲು, ಆಯ್ತಾ. ಇವಾಗ ಆಗಿದೆ, ಇವಾಗ ಆಫ್ಟರ್ ದ ರಿಫಾರ್ಮ್ಸ್, ಆಫ್ಟರ್ ದ ಕಾನ್ಸ್ಟಿಟ್ಯೂಷನ್ ಎಲ್ಲಾರು ಭೂಮಿಯನ್ನ ಕೊಂಡ್ಕೋಬಹುದು. ಆದ್ರೆ ಮೊದ್ಲು ಆತರ ಅದಕ್ಕೆ ಸಾಧ್ಯತೆ ಇರ್ಲಿಲ್ಲ. ಸೊ ಅದು ಕೂಡ ಇದೆ. ಸೊ ಆದ್ರಿಂದ ಇಟ್ ಇಸ್ ಎ ವೆರಿ ಡೀಪ್ ಅಂಡ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಆದ್ರೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಏನಾಗಿದೆ, ಇಫ್ ಯು ಲೀವ್ ಇಟ್ ಫಾರ್ ಫ್ರೀ ಫಾರ್ ಆಲ್, will it also result in societal problems, will also result in crisis of agriculture, is a problem, is an issue that needed to be discussed. ಅದ್ರ ಬಗ್ಗೆ ಚರ್ಚೆ ಆಗ್ಲಿಲ್ಲ. ಅದರಿಂದ ಆರ್ಡಿನೆನ್ಸ್ ಮೂಲಕ ಇದನ್ನ ಹಿಂಬಾಗಲಿನಿಂದ ತಂದು ಇದನ್ನ ಎಸ್ಟಾಬ್ಲಿಷ್ ಮಾಡಕ್ ಹೊರಟಿರೋದು
it's not correct. But the questions that you asked, these are all valid questions, but each of them needs to be solved separately. Adana solve madakoskara you can't remove all the safeguards that were in place to ensure that people who are tilling the land are the owners. ಯಾಕಂದ್ರೆ ನೀವು ಬರೀ ಟೆನೆನ್ಸಿ ಈಗ ಏನ್ ಮಾಡ್ತೀವಿ, ಈಗ ನಾನು ಕೂಡ ಬೆಂಗಳೂರಲ್ಲಿ ಇದ್ದೀನಿ, ನಾನು ಐ ಆಮ್ ಎ ಲಾಯರ್. ಇಫ್ ಐ ಹ್ಯಾವ್ 300 acres, ಐ ವಾಂಟ್ ಬಿ ಏಬಲ್ ಟು ಟಿಲ್ ಇಟ್. ದಟ್ಸ್ ದ ರಿಯಾಲಿಟಿ ಅಲ್ವಾ ಸರ್. ಮತ್ತೊಬ್ರನ್ನ ಯಾರನ್ನೋ ಇಡ್ತೀನಿ, ನಾನು ಡೂ ಐ ಡೀಲ್ ವಿತ್ ದೆಮ್ ಫೇರ್ಲಿ, ಅವ್ರಿಗೆ ಒಳ್ಳೆ ಅವಕಾಶ ಕೊಡ್ತೀನ, ಆ ಭೂಮಿಯಿಂದ ಬರೋದ್ರಲ್ಲೇ ಅವ್ರ ಹತ್ರ ನಾನು ಶೇರ್ ಮಾಡ್ತೀನ. ದೀಸ್ ಆರ್ ಆಲ್ ಕ್ವೆಶ್ಚನ್ಸ್ ದಟ್ ಹ್ಯಾವ್ ಎಕ್ಸಿಸ್ಟೆಡ್ ಫಾರ್ 500 and more years, thousands of years. ಇದನ್ನ ನಾವು ಅದ್ರ ಬಗ್ಗೆ, ಆ ಇಶ್ಯೂಗಳ ಬಗ್ಗೆ ಕಣ್ಮುಚ್ಕೊಂಡು ನಾವು ಬೆಲೆ ಕೊಡ್ತಾ ಇದೀವಿ ಅಂತ ಹೇಳೋದು, there is a it's not a correct answer. ಈಗ ತಾವು ಅದೇ ಜಾತಿ ಮತ್ತೆ ಭೂಮಿ ಬಗ್ಗೆ ಕನೆಕ್ಷನ್ ತಾವು ಹೇಳಿದ್ರಿ. ಸರ್, ಈ ಕರ್ನಾಟಕ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್ ಅಂತ ಒಂದು ಆಕ್ಟ್ ಇದೆಯಲ್ಲ 1978, ಇದ್ರಲ್ಲಿ ಏನಾದ್ರು ಬದಲಾವಣೆ ಬಂದಿದ್ಯಾ ಇದ್ರ ಜೊತೆ, ಅಥವಾ ಅದು ಹಾಗೆ ಇದೆಯಾ, ಅದು ಅನ್ಟಚ್ಡ್? ಇಲ್ಲ, ಅದು ಹಾಗೆ ಇದೆ, ದಟ್ ರೆಸ್ಟ್ರಿಕ್ಷನ್. ಅಂಡ್ ಅದ್ರ ಬಗ್ಗೆನೂ ಒಂದು there is a mistake in people who understand it. ಅದೇನು ಅಂದ್ರೆ the basic premise of that act ಇಂದ ಏನಂದ್ರೆ, ಈ ಸರ್ಕಾರ ಕೆಲವ್ರಿಗೆ ಕೊಟ್ಟಿರೋ ಲ್ಯಾಂಡ್ಗಳನ್ನ ಅವ್ರು ಮಾರೋ ಹಾಗಿಲ್ಲ ಅಂತ ಹೇಳ್ತಾರೆ, ಆಯ್ತಾ? ಸೊ ದಟ್ ಇಸ್ ವಾಟ್ ದಟ್ ಆಕ್ಟ್ ಸೇಸ್. ಸರ್ಕಾರದಿಂದ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ಕಮ್ಯುನಿಟಿ ಅವರಿಗೆ ಸರ್ಕಾರದಿಂದ ಭೂಮಿ ಕೊಟ್ಟಿದ್ರೆ ಆ ಭೂಮಿಯನ್ನ ಪರ್ಮಿಷನ್ ಇಲ್ಲದೆ ಮಾರಬಾರ್ದು ಅಂತ ಇದೆ. ದಟ್ ಈಸ್ ದಿ ರೆಸ್ಟ್ರಿಕ್ಷನ್. ಈಗ ಅವರೇ ಸ್ವಂತವಾಗಿ ಅವ್ರ ಸ್ವಂತ ದುಡ್ಡಿನಲ್ಲಿ ಬೇರೆ ಎಲ್ಲೋ ಜಮೀನನ್ನ ಕೊಂಡ್ಕೊಂಡಿದ್ರೆ ಅದನ್ನ ಮಾರ್ಬೋದು, ಅದ್ರ ಬಗ್ಗೆ ಏನು ರಿಸ್ಟ್ರಿಕ್ಷನ್ ಇಲ್ಲ. ಇಲ್ಲಿ ಒಂದು ಪ್ರಶ್ನೆ ಬಂದಿದೆ ಮಿಸ್ಟರ್ ಹರಿಕೃಷ್ಣ ಹೊಳ್ಳ. He is asking, despite enactment of Land Reforms Act, the same did not serve the purpose, since most of the rich and powerful maneuvered the legal process. Only the gullible who did not have the muscle power lost the land and were driven to the street. Is this not a correction that has been made ಅಂತಾರೆ? ಹಿನ್ನೆಲೆಯಲ್ಲಿ ಹೇಳಬೇಕು ಅಂದ್ರೆ 83,000 ಕೇಸಸ್ ಆಫ್ ವೈಲೇಷನ್ ರಿಜಿಸ್ಟರ್ ಆಗಿದೆ 45 ವರ್ಷದಲ್ಲಿ. ಸೊ ಈ ಕಾಯ್ದೆ ಆಸ್ ಸಚ್ ವಾಸ್ ನಾಟ್ ದಟ್ ಸಕ್ಸಸ್ಫುಲ್. ಇದನ್ನ ವಿ ಹ್ಯಾವ್ ಅಟ್ ಲೀಸ್ಟ್ ನಾವು ಓಪನ್ಡ್ ಇಟ್ ಅಂಡ್ ಮೇಡ್ ಇಟ್ ಒಂಥರ ಒಂದು ವಿ ಹ್ಯಾವ್ ಲಿಬರೇಟೆಡ್ ದ ಫಾರ್ಮರ್ಸ್ ಅನ್ನೋದೊಂದು ಮಾತು ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ಅದೇ ಈ ಲಿಬರೇಟೆಡ್ ದ ಫಾರ್ಮರ್ಸ್ is a debatable point. You liberated the farmer who owns the land to sell. There is no doubt about it. Okay. But you have not liberated the people who wanted the land. See, what was the purpose of the Land Reforms Act? The purpose of the Land Reforms Act, it was to give land to the person who is actually tilling it, who is actually working on the land, and who is benefiting or creating value in the land. Now that is not changed because of this. It doesn't say, ಈಗ ಹೊಸ ಕಾನೂನು ಏನ್ ಬಂದಿದೆ ಅದ್ರಲ್ಲಿ ಎಲ್ಲೂ ಹೇಳಲ್ಲ ನೀವು ಮಾಡ್ಲೇಬೇಕು ಕೃಷಿಕ ಕೆಲಸನ ಅಂತ. ಒಂದು ಕಂಡೀಷನ್ ಇದೆ ಅದರಲ್ಲೂ ಕೂಡ, ಅದು ಮೊದ್ಲಿಂದಾನೂ ಇದೆ, ಸೆಕ್ಷನ್ 80 ಅಂತ ಮೊದ್ಲಿಂದಾನೂ ಇದೆ. ನೀವು ಕೊಂಡ್ಕೊಂಡಾದಾಗಿಂದ ಇಷ್ಟು ವರ್ಷದಲ್ಲಿ ನಾನು ಕೃಷಿಕನಾಗ್ತೀನಿ ಅಂತ ಒಂದು ಅಂಡರ್ಟೇಕಿಂಗ್ ಕೊಡ್ಬೇಕು ಅಂತ ಮೊದ್ಲಿಂದಾನೂ ಇದೆ. ಅದು ಆ ಪ್ರೊವಿಷನ್ ಇನ್ನ ಕಂಟಿನ್ಯೂ ಆಗುತ್ತೆ. But that has also not been enforced. So the failure of the Land Reforms Act, andre failure of the Land Reforms Act in ensuring that the people who work on the land actually get the land, and our failure in this amendment doesn't make it a success now. It does it accept it's a failure? Yes, it accepts it's a failure. But does it ensure that it becomes a better system? It does not. And let me explain why that is the case. ಈಗ ಇಷ್ಟೊಂದು ಕೇಸಸ್ ಇದೆ ವೈಲೇಷನ್ ಅಂತ ಇತ್ತು. ಆ ವೈಲೇಷನ್ ಅಲ್ಲೂ ಬೇರೆ ಬೇರೆ ತರಹದ ಕೇಸ್ಗಳಿವೆ. ಏನು ಅಂದ್ರೆ, ಒಂದು ಕೆಲವರು ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಬಂದಾಗ ಅದ್ರ ಮೂಲಕ ಏನಾಗ್ಬೇಕಿತ್ತು ಅಂದ್ರೆ, ನೀವು ಇಷ್ಟು ಜಮೀನಿಗಿಂತ ಜಾಸ್ತಿ ಇದ್ದಿದ್ರೆ ಅದನ್ನ ತಗೊಂಡು ಬೇರೆಯವ್ರಿಗೆ ಹಂಚ್ಬೇಕಾಗಿತ್ತು. ಅದಾಗಿಲ್ಲ. ಆ ತರಹದ ವೈಲೇಷನ್ಗಳು ಕೆಲವಿದೆ.
ಅದು ನೀವೇ ಅಂಕಿ ಅಂಶಗಳನ್ನ ಕೊಟ್ರೆ, ಕೆಲವರು ಎಷ್ಟೋ ಸಾವಿರ ಗಟ್ಟಲೆ ಎಕರೆ ಜಮೀನನ್ನ ಇದೆ ಅಂತ. ಇನ್ನೊಂದೇನು ಅಂದ್ರೆ ಈ 40 ವರ್ಷಗಳಲ್ಲಿ ಈ ಪ್ರಾವಿಷನ್ ಇದ್ರೂ ಕೂಡ ಜಮೀನನ್ನ ಕೊಂಡ್ಕೊಂಡು ಏನೋ ಯಾವುದೋ ಒಂದು ಏನೋ ಪ್ರಾವಿಷನ್ ಲೂಪ್ ಹೋಲ್ ನ ಹುಡುಕೊಂಡು ಜಮೀನನ್ನ ಕೊಂಡ್ಕೊಂಡು ಅದ್ರ ಬಗ್ಗೆ ಕೇಸಸ್ ಅಂದ್ರೆ ವೈಲೇಷನ್ ಆಫ್ 79 EBC. ಸೊ 2 ತರಹದ ವೈಲೇಷನ್ಸ್ ಇವೆ. ಸೊ ಅದರಿಂದ ದ ಫಸ್ಟ್ ಟೈಪ್ ಆಫ್ ವೈಲೇಷನ್ಸ್ ಅದು ಫೇಲ್ಯೂರ್ ಆಗಿದ್ರಿಂದ ಯು ಕುಡ್ ನಾಟ್ ರೀಡಿಸ್ಟ್ರಿಬ್ಯೂಟ್ ದ ಲ್ಯಾಂಡ್ ಪ್ರಾಪರ್ಲಿ. That failure I agree, and that nan modle helde there is a lot of failure. The second failure, that to implement the law, that is a problem of how we have gone about implementing the law. Andre it's become corruption. It requires certificate from officers, so they will give it depending on how much you are able to help them, and they will help you. Aa tara ella nedita ide. So the failure to implement the law is a problem in this country. ನಾನು ತುಂಬಾ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ವಿ ಆರ್ ನಾಟ್ ಏಬಲ್ ಟು ಇಂಪ್ಲಿಮೆಂಟ್ ಟ್ರಾಫಿಕ್ ಲಾಸ್ ಅಲ್ವಾ. ಅದು ಐ ಆಮ್ ನಾಟ್ ಟೇಕಿಂಗ್ ಇಟ್ ಏನಪ್ಪಾ ಇವರು ಟ್ರಾಫಿಕ್ ಲಾಸ್ಗೂ ಅಗ್ರಿಕಲ್ಚರ್ ಲಾಸ್ಗೂ ಕಂಪೇರ್ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಐ ಆಮ್ ಸೇಯಿಂಗ್ ದೇರ್ ಇಸ್ ಅ ಪ್ರಾಬ್ಲಮ್ ಇನ್ ಇಂಪ್ಲಿಮೆಂಟಿಂಗ್ ದ ಲಾ ಇನ್ ದಿಸ್ ಕಂಟ್ರಿ. ಸೊ ಅದಕ್ಕೋಸ್ಕರ ಈ ಪ್ರಾಬ್ಲಮ್ ನ ನಾವು ವಿ ಕಾಂಟ್ ಲಿಂಕ್ ಇಟ್ ಟು ದಿ ಪರ್ಪಸ್ ಬಿಹೈಂಡ್ ದ ಆಕ್ಟ್. ನಾವು ಒಂದು ಕಾನೂನನ್ನ ಇಂಪ್ಲಿಮೆಂಟ್ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಕ್ ಆಗ್ಲಿಲ್ಲ ಅಂತ ನಾವು ಪರ್ಪಸ್ ತಪ್ಪು ಅಂತ ಹೇಳೋದು ಸರಿ ಇಲ್ಲ. ದ ಟೂ ಕೆನಾಟ್ ಬಿ ಲಿಂಕ್ಡ್. ಈ ಆಕ್ಟ್ ಅಲ್ಲಿ ಯಾವ್ದಾದ್ರು ಒಂದು ಡೊಮೆಸೈಲ್ ಲಾ ಇದೆ ಸರ್? ಅಂದ್ರೆ ಕರ್ನಾಟಕದವ್ರು ಮಾತ್ರ ಖರೀದಿ ಮಾಡ್ಬೋದು, ಪರ ರಾಜ್ಯದವ್ರು ಮಾಡೋ ಹಾಗಿಲ್ಲ ಅಂತಿದೆ. ಒಂದು ಆಂಗ್ಸೈಟಿ ಇದೆ. ಈ ಹಣವಂತರು, ಇಂಡಸ್ಟ್ರಿಯಲಿಸ್ಟ್, ಬಿಸ್ನೆಸ್ ಪರ್ಸನ್ಸ್ ಆಫ್ ಅದರ್ ಸ್ಟೇಟ್ಸ್ ಬಂದು ಇಲ್ಲಿ ಲ್ಯಾಂಡ್ ಅಗ್ರಿಗೇಟ್ ಮಾಡ್ಬಿಟ್ರೆ ಕನ್ನಡಿಗರಿಂದ ಕೈ ತಪ್ಪೋಗ್ಬಿಡುತ್ತೆ ಲ್ಯಾಂಡ್ ಅಂತ ಒಂದು ದೊಡ್ಡ ಆಂಗ್ಸೈಟಿ ಇದೆ. ಈ ಆಂಗ್ಸೈಟಿ ಸರಿನಾ? ಅಲ್ಲ, ಇದು ನಾನು ಹೇಳ್ತಾ ಇರೋದೇನು ಅಂದ್ರೆ, ಸೊ ಇಲ್ಲಿ ನೀವು ನನಗೊಂದು ಪ್ರಶ್ನೆ, ಮೆನಿ ಪೀಪಲ್ ಮೇ ನಾಟ್ ಅಗ್ರಿ ವಿತ್ ಯು, ವೈ ಡಸ್ ದಿಸ್ ರೀಜನಲ್ ಐಡೆಂಟಿಟಿ ಬಿಕಮ್ ಎ ಪ್ರಾಬ್ಲಮ್ ಅಲ್ವಾ? ನಾವು ಇಫ್ ಯು ಆರ್ ನೌ ಸೇಯಿಂಗ್ ಎಲ್ಲಾರ್ಗೂ ಫ್ರೀ ಇರ್ಬೇಕು, ಆನ್ ದ ಒನ್ ಹ್ಯಾಂಡ್ ಯು ವಾಂಟ್ ಟು ಸೇ ಎಲ್ಲಾರು ಕೊಂಡ್ಕೊಬಹುದು, ಎಲ್ಲಾರು ಫ್ರೀ ಇರ್ಬೇಕು ಅಂತ. ಸೊ ರೀಜನಲ್ ಐಡೆಂಟಿಟಿ ದೆನ್ ಇಸ್ ಇರ್ರೆಲೆವೆಂಟ್. ನೀವು ಕೃಷಿಕ ಅನ್ನೋ ಐಡೆಂಟಿಟಿಯನ್ನ ಕಿತ್ತಾಕ್ಬಿಟ್ಟು ಯಾರು ಕೊಂಡ್ಕೊಬೇಕು ಅಂದ್ರೆ then regional identity becomes even more irrelevant ಅಲ್ವಾ? ಯಾರು ಕೊಂಡ್ಕೋಬಹುದು. ಬಟ್ ಎಸ್, ಹೌದು, ಯಾರ ಹತ್ರ ಬಂಡವಾಳ ಜಾಸ್ತಿ ಇದೆಯೋ ಅವ್ರು ಕೊಂಡ್ಕೋಬಹುದು ಜಮೀನು. ಅದು ಕರ್ನಾಟಕದವರೇ ಬಂಡವಾಳ ಹಾಕೊಂಡ್ಕೋತಾರ, ಕನ್ನಡಿಗರೇ ಬಂಡವಾಳ ಹಾಕೊಂಡ್ಕೋತಾರ, ಅಥವಾ ಬೇರೆ ರಾಜ್ಯದವ್ರು ಬಂದು ಬಂಡವಾಳ ಹಾಕೊಂಡ್ಕೋತಾರ. ದಟ್ ದೆನ್ ಬಿಕಮ್ಸ್ ಎ ಅನ್ಕಂಟ್ರೋಲಬಲ್ ಪಾಯಿಂಟ್. ಸೊ ಅದು ಇಟ್ ಈಸ್ ರೈಟ್, ಬಟ್ ಐ ಡೋಂಟ್ ಥಿಂಕ್, ನನ್ನ ಪ್ರಕಾರ ಅದು ಇಟ್ ಇಸ್ ನಾಟ್ ದಿ ಕರೆಕ್ಟ್ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್. ಇದು ಕನ್ನಡಿಗರು ಓನ್ ಮಾಡ್ಬೇಕಾ ಅಂತ ವಿಷಯ ಅಲ್ಲ. ಯಾರು ಅದನ್ನ, ಕೃಷಿಕರು ಅದನ್ನ ಆ ಜಮೀನಿನ ಒಡೆಯರ, ಅವರು ಅದನ್ನ ಉತ್ತು, ಅವರು ಅದರಿಂದ ಎಲ್ಲಾರ್ಗು ಏನಪ್ಪಾ ಪ್ರಾಡ್ಯೂಸ್ ನ ಕೊಡ್ತಾರ. ದಟ್ ಈಸ್ ದ ಕ್ವೆಶ್ಚನ್ ಮೋರ್ ದನ್ ಏನಪ್ಪಾ ಕನ್ನಡಿಗರಲ್ದವರು ಈ ಯಾರು ಓನ್ ಮಾಡ್ತಾರೆ ಅನ್ನೋದು ಬೇರೆ ವಿಷಯ. ಬಟ್ ನೋಡಿ, ಇದು ಆಲ್ ದೀಸ್ ಪ್ರಾವಿಷನ್ಸ್, ಇಟ್ ಈಸ್ these are things that affect identities ಅಲ್ವಾ? ಒಂದು, ಈಗ ಯಾರು ಕೃಷಿಯನ್ನ ಮಾಡ್ತಾ ಇದ್ರು ಅವ್ರಿಗೂ ಒಂದು ಐಡೆಂಟಿಟಿ ಇತ್ತು, ಕೃಷಿಕರು, ರೈತರು, ಅದು ಒಂದು ಐಡೆಂಟಿಟಿ ಇತ್ತು. ಈಗ ನಾವೇನ್ ಹೇಳ್ತಾ ಇದೀವಿ, ಅದು ಇಟ್ ಶುಡ್ ಆಲ್ಸೋ ಬಿ ಟ್ರೀಟೆಡ್ ಲೈಕ್ ಎ ಪ್ರೊಫೆಷನ್ ಅಂತ ಹೇಳ್ತಾ ಇದೀವಿ. ಫೈನ್, that is a point of view, and there may be certain valid things to it. Then ಅದನ್ನ ಒಪ್ಕೊಂಡಾದ್ಮೇಲೆ then what is the other, ಬೇರೆಯವ್ರು ಎಲ್ಲಿಂದ ಬಂದ್ರೆ ಏನಂತೆ. ಸೊ ಯು ಡೈಲ್ಯೂಟ್ ಯುವರ್ ಸೆಲ್ಫ್ ದೇರ್. ಸೊ ಸದ್ಯಕ್ಕೆ ಡೊಮಿಸೈಲ್ ರಿಕ್ವೈರ್ಮೆಂಟ್ ಏನು ಇಲ್ಲ. ಈಗ ಹೊಸದಾಗಿ ತರ್ತಾರ ಗೊತ್ತಿಲ್ಲ. ಈಗ ಸದ್ಯಕ್ಕೆ ರೂಲ್ಸ್ ಏನ್ ಮಾಡಿಲ್ಲ ಅವರು, ನೋಡೋಣ ಏನ್ ಮಾಡ್ತಾರೆ. ಯಾಕಂದ್ರೆ ಇನ್ನ ಆಕ್ಟ್ ಆಗ್ಬೇಕಲ್ಲ, ಇದು ವಿಧಾನ ಮಂಡಲಕ್ಕೆ ಹೋಗ್ಲೇಬೇಕು, 6 ತಿಂಗಳಲ್ಲಿ ಹೋಗ್ಬೇಕು. ಸೆಷನ್ ಬಂದಾಗ ಅವಾಗ ಮಾಡ್ತಾರೆ. ನೋಡಿ, ಸ್ನೇಹಿತರಾದ ವಸಂತ್ ಶೆಟ್ಟಿ ಅವರು ಅವ್ರ ಫೇಸ್ಬುಕ್ ಮೇಲೆ ಪ್ರೋಸ್ ಅಂಡ್ ಕಾನ್ಸ್ ಎರಡು ಬರ್ಕೊಂಡಿದ್ರು. ಒನ್ ಆಫ್ ದಿ ಪಾಯಿಂಟ್ಸ್ ಆಫ್ ಕನ್ಸರ್ನ್ ಅವ್ರಿಗೆ ಏನಂದ್ರೆ, ಈಗ ತಿರ್ಗಾ ಭೂಮಿನೆಲ್ಲ ಅಗ್ರಿಗೇಟ್ ಮಾಡ್ಕೊಂಡು ಓವರ್ ಪೀರಿಯಡ್, ಲೆಟ್ಸ್ ಸೇ ಇವತ್ತಿಂದ 10 ವರ್ಷದಲ್ಲಿ ಸಾಕಷ್ಟು ಹಣವಂತರೇ ಅದು ಅಗ್ರಿಗೇಟ್ ಮಾಡಿ
ತಿರ್ಗಾ ಇದು ಒಂಥರ ಒಂದು ರೀತಿಯಾದ ಫ್ಯೂಡಲ್ ಸಿಸ್ಟಮ್ ಹೋಗ್ಬಿಡುತ್ತೆ. ಇದರಲ್ಲಿ ಜಮೀನ್ದಾರಿಂದ ಇರ್ಬೋದು, ಕಮ್ಯುನಿಟಿ ಬೇಸ್ಡ್ ಇರ್ಬೋದು, ಅದು ಹೇಗಾರು ಆಗ್ಬೋದು. ಸೊ ಈ ಸೆಂಟ್ರಲ್ ಪರ್ಪಸ್ ಆಫ್ ದಿ ಆಕ್ಟ್ ಡಿಫೀಟ್ ಮಾಡ್ದಂಗೆ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಇದಕ್ಕೆ ತಮ್ಮ ಒಪ್ಪಿಗೆ ಇದೆಯಾ? ಅಲ್ಲ, ನಾನು ಒಪ್ಕೋತೀನಿ. ಅಗೇನ್ ಒಪ್ಕೋತೀನಿ. ಐ ಅಗ್ರಿ ವಿತ್ ಹಿಮ್ ದಟ್ ಏನಪ್ಪಾ, ದುಡ್ಡಿರೋರು ಈಗ ದೇ ಕ್ಯಾನ್ ಅಕ್ವೈರ್ ದ ಲ್ಯಾಂಡ್. ಸೊ ಯಾರಾದ್ರೂ ಒಬ್ರೇ ಸಾವಿರಾರು ಎಕರೆ ಭೂಮಿಯನ್ನ ಕೊಂಡ್ಕೋತಾರ ಈಗ? ಸಾಧ್ಯನಾ? ಹೌದು, ಸಾಧ್ಯ. ಆದ್ರೆ ಸರ್ಕಾರ ಹೇಳಿದೆ ದೇರ್ ಆರ್ ರಿಸ್ಟ್ರಿಕ್ಷನ್ಸ್ ಅಂತ. ದೇರ್ ಆರ್ ಕರೆಂಟ್ಲಿ ರಿಸ್ಟ್ರಿಕ್ಷನ್. ಇಷ್ಟು 5 ಜನದ ಕುಟುಂಬಕ್ಕೆ ಇಷ್ಟು ಎಕರೆ, ಅದಕ್ಕಿಂತ ಇಷ್ಟು ಎಕರೆ ಅಂತ. ಬಟ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇಟ್ಸ್ ಪೀಪಲ್ ಗೋ ಅರೌಂಡ್ ಇಟ್. ದೇರ್ ಆರ್ ವೇಸ್ ಅಂಡ್ ಮೀನ್ಸ್ ಆಫ್ ಗೋಯಿಂಗ್ ಅರೌಂಡ್ ಇಟ್. ಸೊ ಅದರಿಂದ ವಿಲ್ ಬಿ ರಿಟರ್ನ್ ಟು ಎ ಫ್ಯೂಡಲ್ ಸ್ಟ್ರಕ್ಚರ್? ಐ ಡೋಂಟ್ ನೋ. ಏನಂದ್ರೆ, ಯಾಕಂದ್ರೆ ಆತರ ಈಗ ನಮ್ಮ ಟ್ಯಾಕ್ಸೇಷನ್ ಸಿಸ್ಟಮ್ ಇಲ್ಲ. ಏನು ಜಮೀನ್ದಾರಿ ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿರೋ ಟ್ಯಾಕ್ಸೇಷನ್ ಸಿಸ್ಟಮ್ ಸದ್ಯಕ್ಕಿಲ್ಲ. ಆದ್ರೆ ಬಟ್ ವಾಟ್ ಇಟ್ ಮೇ ಕ್ರಿಯೇಟ್ ಇಸ್ ಎ ನ್ಯೂವರ್ ಫಾರ್ಮ್ ಆಫ್ ಏನಪ್ಪಾ ಸ್ಟ್ರಕ್ಚರ್ಸ್. ಈಗ ನಾವು ಒಂದು ಹೋಲಿಸಬಹುದಾದ ಒಂದು ವ್ಯವಸ್ಥೆ ಅಂದ್ರೆ ಈಗ ಕೈಗಾರಿಕೆ ವ್ಯವಸ್ಥೆಯನ್ನು. ಯಾಕಂದ್ರೆ ದೇರ್ ಆರ್ ಕಾರ್ಮಿಕರಿದ್ದಾರೆ ಮತ್ತು ಕಾರ್ಖಾನೆ ಮಾಲೀಕರಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ಸೊ ವಿಲ್ ಅಗ್ರಿಕಲ್ಚರ್ ಆಲ್ಸೋ ಬಿಕಮ್ ಲೈಕ್ ದಟ್ is a valid fear, and it is not like a production unit ಅಲ್ವಾ. ಯಾಕಂದ್ರೆ ದಿನಕ್ಕೆ ಹೋಗಿ ಇಷ್ಟು ಕೆಲಸ ಮಾಡಿ ಆತರ ಅಲ್ಲ ಕೃಷಿ ವ್ಯವಸ್ಥೆ, ಆತರ ಅಲ್ಲ. ಅನ್ಫಾರ್ಚುನೇಟ್ಲಿ ಇಟ್ ಇಸ್ ಎ ಡಿಫರೆಂಟ್ ಕೈಂಡ್ ಆಫ್ ವ್ಯವಸ್ಥೆ ಅಲ್ವಾ. ಸೊ ಅದರಿಂದ ಹೇಗೆ ಇದನ್ನ ಹೊಸ ಸಿಸ್ಟಮ್ ಡೆವಲಪ್ ಆಗುತ್ತೆ ಅನ್ನೋದು ಇಟ್ಸ್ ಎ ರ್ಯಾಷನಲ್ ಫಿಯರ್. ಬಟ್ ಶುಡ್ ಇಟ್ ಬಿ ಎ ಫಿಯರ್ ಆರ್ ಇಟ್ ಶುಡ್ ಬಿ ಅನ್ ಆಪರ್ಚುನಿಟಿ? ದಟ್ ಇಸ್ ಆಲ್ಸೋ ಸಮಥಿಂಗ್ ವಿ ಶುಡ್ ಕೀಪ್ ಇನ್ ಮೈಂಡ್. ಬಟ್ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ಬರೀ ಈ ಕಾನೂನನ್ನ ತೆಗೆದು you can't just sit back and say okay, now everything will be all right. ನಾನು ಸ್ವಲ್ಪ ಕಾಮೆಂಟ್ಸ್ ನೋಡ್ತಾ ಇದ್ದೀನಿ. isn't it easy to do it ಅಂತ. It is not, because ನಾವು ಏನಂದ್ರೆ ನಾವು ಬರೀ ಇದು ಓನರ್ಶಿಪ್ ನಾವು ನೋಡ್ತಾ ಇದೀವಿ ಸದ್ಯಕ್ಕೆ. ಭೂಮಿಯನ್ನ ಕೊಂಡ್ಕೊಳ್ಳೋ ದೃಷ್ಟಿಕೋನದಿಂದ ನಾವು ನೋಡ್ತಾ ಇದೀವಿ ಇದನ್ನ. ನಾವ್ ಈ ಭೂಮಿ ಕೊಂಡ್ಕೊಬಹುದು ಅಂತ. ಆದ್ರಿಂದ ನೋಡ್ಬೇಕಾದ್ರೆ ಒಪ್ಕೋತೀನಿ, earlier there were too many restrictions and those restrictions were not rational. ನಾನು ಎಕ್ಸ್ಪ್ಲೇನ್ ಮಾಡಿದೆ ಮೊದಲೇ. ಆದ್ರೆ ಏನಂದ್ರೆ, ನೀವು ಕೃಷಿಯನ್ನ ಏನ್ ಮಾಡ್ತಾ ಇದ್ದೀರಾ, ಕೃಷಿಯ ವ್ಯವಸ್ಥೆಯನ್ನ ಏನ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ unless we take reforms and take steps there, it is not going to work. That is the reality we have to understand. Fantastic, sir. Thank you. Sir, Mr. Akshay Mallappa ಅವರು ಕೇಳ್ತಿದ್ದಾರೆ, what policies or opportunities can be created for community or cooperative farming which will help the marginal farmers ಅಂತ. Over to you. ಏನಂದ್ರೆ, ಈಗ there are, and again ನಾನು ಒಂದು ವಿಷಯ ಹೇಳ್ತಾ ಇದ್ದೀನಿ, I am not an expert in this. ನಾನು limited experience in this, so I don't want to answer too much. I don't want to go too deep into it, but there are enough writings about it, and maybe ನೀವು ಇನ್ನೊಂದು ಪ್ರೋಗ್ರಾಮ್ ಮಾಡಬಹುದು. I can suggest an expert who can come and discuss this in detail with you, ಯಾವ ತರ ಮಾಡಬಹುದು. ಬಟ್ ಏನಂದ್ರೆ, ನಾವು ಸುಮಾರು ಎಕ್ಸಾಂಪಲ್ಸ್ ಇದೆ ಈ ಕೋಆಪರೇಟಿವ್ ಸಕ್ಸೆಸ್ ಆಗಿರೋದು. ಕರ್ನಾಟಕದಲ್ಲಿ ಡಾಕ್ಟರ್ ಹರೀಶ್, ತಮ್ಮ ವಿಡಿಯೋ ನಿಂತು ಹೋಗ್ಬಿಟ್ಟಿದೆ. ಡಾಕ್ಟರ್ ಹರೀಶ್, ತಮ್ಮ ವಿಡಿಯೋ ನಿಂತು ಹೋಗಿದೆ. ಹೌದಾ? ನನಗೆ ಕಾಣಿಸ್ತಾ ಇದೆಯಲ್ಲ. ಇಸ್ ಇಟ್ ಓಕೆನಾ? ಇವಾಗ ಪರವಾಗಿಲ್ಲ. ನಾನು ನನ್ನ ವಿಡಿಯೋ ಆಫ್ ಮಾಡ್ಕೋತೀನಿ, so that bandwidth is not an issue. Last 1 minute we lost you. Can you kindly repeat? No, ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, I'm not an expert in cooperative farming or cooperatives. I've just helped a few people do it, but now I can suggest some other names and you can have a program with them separately. But quick answer ಏನು ಅಂದ್ರೆ, there are enough examples in the agricultural sector in India itself where cooperative farming has shown that marginal farmers, ಅಂದ್ರೆ ನೀವೇ ಹೇಳಿದ್ರಿ, ಸಣ್ಣ ಭೂಮಿ ಇರೋ ಫಾರ್ಮರ್ಸ್ ನ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಫಾರ್ಮ್ ಪ್ಯಾಟರ್ನ್, ಕ್ರಾಪ್ ಪ್ಯಾಟರ್ನ್ ಮತ್ತೆ ಅಗ್ರಿಕಲ್ಚರ್ ವ್ಯಾಲ್ಯೂ ಆಡೆಡ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರೆ ಅವ್ರ ಮೂಲಕನೇ, ದೆನ್ ಇಟ್ ವಿಲ್ ವರ್ಕ್.
ನಾನು ಮೊದಲೇ ಹೇಳ್ದಾಗೆ ನಾವು ಆಂಧ್ರ ಪ್ರದೇಶ್ ಮತ್ತು ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಒಂದು ಕೋಆಪರೇಟಿವ್ ನ ಮಾಡ್ತಾ ಇದೀವಿ ಅಂಡ್ ಇಟ್ಸ್ ವರ್ಕಿಂಗ್. ಈ ಕಡಲೆ ಬೀಜ ಬೆಳೆಯೋರು ಅಂದ್ರೆ ಕಡಲೆಕಾಯಿ ಬೆಳೆಯೋರು ಈ ತರದವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ಕೋಆಪರೇಟಿವ್ಸ್ ಮಾಡಿದೀವಿ ಅಂಡ್ ಇಟ್ಸ್ ವರ್ಕಿಂಗ್ ವೆಲ್. ಸೊ ದೇರ್ ಆರ್ ಎಕ್ಸಾಂಪಲ್ಸ್, ಬಟ್ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್. ಸೊ ಬೇರೊಬ್ರಿಗೆ ನೀವು ಎಕ್ಸ್ಪರ್ಟ್ಗೆ ಆ ಪ್ರಶ್ನೆನ ಕೇಳಿದ್ರೆ ಒಳ್ಳೇದು. Thank you, sir. Sir, Mr. Krishna Mariaka wants to know if you can throw light on or compare the land reforms of Karnataka with other states. Are there any similar reform acts, or they are very different at the case? ಇಲ್ಲ, ಸಿ ದಿ ಆಕ್ಟ್ಸ್ ಮಾಡಿದಾಗ ಮೊದಲು ಈ ರಿಫಾರ್ಮ್ಸ್ ಲಾಸ್ ಮಾಡಿದಾಗ ಸುಮಾರು ರಾಜ್ಯಗಳಲ್ಲಿ ಮಾಡಿದ್ರು. 2 ಎಕ್ಸಾಂಪಲ್ಸ್ ಮೋಸ್ಟ್ ಏನಪ್ಪಾ ರಿಸರ್ಚರ್ಸ್ ಟೇಕ್ ಇಸ್ ವೆಸ್ಟ್ ಬೆಂಗಾಲ್ ಅಂಡ್ ಕೇರಳ. ಆಯ್ತಾ, ಮತ್ತೆ ಹೇಳ್ತಾರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಪೂರ್ತಿ ಇಂಪ್ಲಿಮೆಂಟ್ ಆಗ್ಲಿಲ್ಲ, ಕೇರಳ ಅಲ್ಲಿ ಪೂರ್ತಿ ಇಂಪ್ಲಿಮೆಂಟ್ ಆಯ್ತು. ಸೊ ದಟ್ಸ್ ವೈ ದಿ ಲ್ಯಾಂಡ್ ಹೋಲ್ಡಿಂಗ್ಸ್ ಆರ್ ಮೋರ್ ಡೈವರ್ಸ್ ಇನ್ ಕೇರಳ ಅಂತ. ಅದರಿಂದನೇ ಈ ಕೇರಳ ಸಮಾಜದಲ್ಲೂ ಕೂಡ ದೇ ಹ್ಯಾವ್ ಬೀನ್ ಏಬಲ್ ಟು ಡೂ ಬೆಟರ್ ಅಂತ ಒಂದು ವ್ಯೂ ಇದೆ. ಅಗೇನ್ ದೇರ್ ಆರ್ ಮೆನಿ ಅದರ್ ಸ್ಟಡೀಸ್ ಆನ್ ದಿಸ್. ಅದೇ ನಾವು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಹೋಲಿಸಿದ್ರೆ ಅಲ್ಲಿ ಜಾಸ್ತಿ ಲ್ಯಾಂಡ್ ರಿಫಾರ್ಮ್ಸ್ ಆಗಿಲ್ಲ. ಆದ್ರೆ ನಾವು ಯಾವುದು ಕರ್ನಾಟಕ, ಕೇರಳ ಮತ್ತೆ ವೆಸ್ಟ್ ಬೆಂಗಾಲ್ಗೆ ಹೋಲಿಸಿದ್ರೆ ನಾವು ಮಧ್ಯದಲ್ಲಿ ಇದ್ದೀವಿ ಮಾಮೂಲಾಗಿ. ಸೊ ಕೇರಳ is an example of where land reform succeeded very well. West Bengal is to some extent it has succeeded, it has failed in many other things. ನಮ್ದು ಒಂದು ಅರ್ಧಂಬರ್ಧ, ಅಂದ್ರೆ ಕೆಲವು ಜಿಲ್ಲೆಗಳಲ್ಲಿ ತುಂಬಾ ಚೆನ್ನಾಗಾಯ್ತು, ಕೆಲವು ಜಿಲ್ಲೆಗಳಲ್ಲಿ ಆಗಿಲ್ಲ. But it's a good study. There are many books that compare land reforms in different states. ಅದೇ ನೀವು ಉತ್ತರ ಪ್ರದೇಶ, ಬಿಹಾರ ಅಲ್ಲೆಲ್ಲ ಹೋದ್ರೆ ಅಲ್ಲೂ ಕೂಡ ಕಾನೂನು ಎಲ್ಲ ಏನಂದ್ರೆ ಈ ಸ್ವಾತಂತ್ರ್ಯ ನಂತರ 1950 ಆದ್ಮೇಲೆ ಸಾಮಾನ್ಯವಾಗಿ ಎಲ್ಲಾ ರಾಜ್ಯಗಳಲ್ಲೂ ಸಿಮಿಲರ್ ಆಕ್ಟ್ಸ್ ಕೇಮ್ ಇನ್ ಟು ಫೋರ್ಸ್, ಬಟ್ ಸಮ್ ಆಫ್ ದೆಮ್ ವರ್ ಏಬಲ್ ಟು ಇಂಪ್ಲಿಮೆಂಟ್ ಇಟ್ ಬೆಟರ್, ಸಮ್ ಆಫ್ ದೆಮ್ ಡಿಡ್ ನಾಟ್ ಇಂಪ್ಲಿಮೆಂಟ್ ಇಟ್. ಈ ಪಾರ್ಟ್ ಸಕ್ಸಸ್ ಆಯ್ತಲ್ಲ ಕರ್ನಾಟಕದಲ್ಲಿ, ಅದಕ್ಕೆ ಈ ವೆದರ್ ಸಹಿತ ಒಂದು ಕಾರಣ ಇರ್ಬೋದಾ? ಫಾರ್ ಎಕ್ಸಾಂಪಲ್ ಮಲೆನಾಡು, ಕರಾವಳಿ ಆ ಕಡೆ ರೈತರು ಸಾಕಷ್ಟು ಇವತ್ತಿಗೂ ಸ್ವಲ್ಪ ಲಾಭ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಬಟ್ ಬೇರೆ ಕಡೆ ಆರಿಡ್ ಝೋನ್ಸ್ ಅಲ್ಲಿ ಕೃಷಿ ಮಾಡೋದು ಆಲ್ಮೋಸ್ಟ್ ಇಟ್ಸ್ ಗ್ಯಾರಂಟಿಡ್ ಲಾಸ್ ಅಂತ ನಮ್ಗೆಲ್ರಿಗೂ ಗೊತ್ತಿರೋದು. ಇಸ್ ಇಟ್ ಆಲ್ಸೋ ಸೋ ವೆದರ್ ಡಿಪೆಂಡೆಂಟ್ ಸಕ್ಸಸ್ ಆಫ್ ದಿಸ್ ಆಕ್ಟ್? It may be, but I think there were more ಏನಪ್ಪಾ ಸಾಮಾಜಿಕ ಕಾರಣಗಳಿತ್ತು. ಯಾಕಂದ್ರೆ ನಾವು ಈಗ ದಕ್ಷಿಣ ಕರ್ನಾಟಕವನ್ನ ನೋಡಿದ್ರೆ ಸುಮಾರು ನಾವು ಈಗ ಮೈಸೂರು ರಾಜರ ಕಾಲದಿಂದಲೇ ಸಮ್ ರಿಫಾರ್ಮ್ಸ್ ವರ್ ಸ್ಟಾರ್ಟೆಡ್ ಅಲ್ವಾ. ಆದ್ರೆ ಬೇರೆ ಭಾಗಗಳನ್ನು ನೋಡಿದ್ರೆ ಅದು ಬೇರೆ ಬೇರೆ ರಾಜ್ಯಗಳಿತ್ತು. ಬಾಂಬೆ ಸ್ಟೇಟ್ ಅಲ್ಲಿ ಇತ್ತು, ಮಡ್ರಾಸ್ ಸ್ಟೇಟ್ ಅಲ್ಲಿ ಇತ್ತು. ಅದರಿಂದ ಸೊ ಸಾಮಾಜಿಕ ಕಾರಣಗಳು ಕೂಡ ಮುಖ್ಯ. ಸೊ ಹಿಂದೆ ಇದ್ದ ಭೂ ಮಾಲೀಕರು ಕೂಡ ಈ ಸಾಮಾಜಿಕ ಬದಲಾವಣೆಯನ್ನ ಸ್ವಾಗತಿಸಿದ್ರು. ಅವರು ದೇ ಪಾರ್ಟಿಸಿಪೇಟೆಡ್, may not be 100% willingly all the time, but many of them participated, and there was a movement in certain districts. So whether it may be one reason, and fertility may be another reason, but also the social factors were a more important reason. Right, sir. Sir, ತುಂಬಾ ಪ್ರಶ್ನೆಗಳು ಬಂದಿದೆ. ಇವನ್ ಆಫ್ಲೈನ್ ಬಂದಿರೋ ಪ್ರಶ್ನೆಗಳಲ್ಲಿ ಒಂದು ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇವತ್ತಿನ ದಿನ ಈ ಆಕ್ಟ್ ಭೂಮಿ ಖರೀದಿ ನಾನು ಐ ಆಮ್ ನಾಟ್ ಫ್ರಮ್ ಅನ್ ಅಗ್ರಿಕಲ್ಚರಲ್ ಬ್ಯಾಕ್ ಗ್ರೌಂಡ್, ಬಟ್ ಐ ಕ್ಯಾನ್ ನೌ ಗೋ ಅಂಡ್ ಬೈ ಅಗ್ರಿಕಲ್ಚರಲ್ ಲ್ಯಾಂಡ್. ಸೊ ನನ್ ಮುಖ್ಯವಾದ ಅಂಶಗಳು ಏನೇನ್ ನೋಡ್ಕೋಬೇಕು ಈ ಖರೀದಿ ಮಾಡ್ಲಿಕ್ಕೆ ಮುಂಚೆ? ವಾಟ್ ಆರ್ ದ ಮೇನ್ ಆಸ್ಪೆಕ್ಟ್ಸ್ ಆಫ್ ದ ಡ್ಯೂ ಡಿಲಿಜೆನ್ಸ್ ಐ ಮಸ್ಟ್ ಡೂ ಅಂತ ತುಂಬಾ ಜನ ಇದ್ದಾರೆ ಪ್ರಶ್ನೆ ಕೇಳಿದ್ದಾರೆ. ಸಿ ಡ್ಯೂ ಡಿಲಿಜೆನ್ಸ್ ಏನಂದ್ರೆ, ನಾವು ದಿ land, as a lawyer I can say, and maybe my lawyer friends won't be happy with this, because the land has been a fertile area of practice for lawyers. It's a mess. ಏನಂದ್ರೆ ನಮ್ಮ ಭೂಮಿಯ ಓನರ್ ಯಾರು ಅಂತ ತಿಳ್ಕೊಳ್ಳೋದು ಇಟ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್ ಅನ್ಫಾರ್ಚುನೇಟ್ಲಿ. ಯಾಕೆ ಅಂತ ನಾನು ಹೇಳ್ತೀನಿ. ಅಂಡ್ ಒಂದು ಈ ಓನರ್ಶಿಪ್ ಕೊಂಡ್ಕೊಂಡಾಗ ನಾವೀಗ ಬೆಂಗಳೂರಲ್ಲಿ ಸುಮಾರು ಜನ ಈಗ ಇಫ್ ಯು ಆರ್ ಫ್ರಮ್ ಅರ್ಬನ್ ಏರಿಯಾಸ್ ಈಗ ಒಂದು ಅಪಾರ್ಟ್ಮೆಂಟ್ ಕೊಂಡ್ಕೊಂಡ್ರೆ ಇಟ್ಸ್ ಎ ಸೇಲ್ ಡೀಡ್, ಕ್ರಯ ಪತ್ರ ಅಂತ ಹೇಳ್ತೀವಿ. ದಟ್ ಇಸ್ ಅನ್ ಇಂಡಿಕೇಶನ್ ಆಫ್ ಓನರ್ಶಿಪ್. ಬಟ್ ಅದಾದ್ಮೇಲೆ ಏನಾಗುತ್ತೆ, ಒಂದು ಖಾತಾ ಅಂತ ತಗೋಬೇಕು BBMP ಇಂದ, ಆಯ್ತಾ. ನಾವು
ಈ ರೂರಲ್ ಏರಿಯಾಸ್ ಹೋದ್ರೆ ದೇರ್ ಆರ್ ಮೆನಿ ಅದರ್ ಡಾಕ್ಯುಮೆಂಟ್ಸ್. ಒಂದು ಸೇಲ್ ಡೀಡ್, ಇನ್ನೊಂದು RTC ಡಾಕ್ಯುಮೆಂಟ್, ಆಮೇಲೆ ಇನ್ನ ಒಂದು ನಾವು ಲಿಸ್ಟ್ ಮಾಡಿದ್ರೆ ಒಂದು 10-15 ಮಿನಿಮಮ್ 10-15 ಡಾಕ್ಯುಮೆಂಟ್ ನೋಡ್ಬೇಕು, ಮ್ಯಾಕ್ಸಿಮಮ್ ಅಬೌಟ್ 90 ಡಾಕ್ಯುಮೆಂಟ್ಸ್ ವಿ ಹ್ಯಾವ್ ಟು ಸಿ. ಮತ್ತೆ ಒಂದೇ ಕುಟುಂಬದಲ್ಲಿ ಜಮೀನು ಸುಮಾರು ವರ್ಷದಿಂದ ಇದ್ರೆ ಅವ್ರ ಕೆಲವ್ರ ಹತ್ರ ಕ್ರಯ ಪತ್ರನೇ ಇರೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಅವರ ಎಷ್ಟು ವರ್ಷದಿಂದ ಅವ್ರ ಹೆಸರಲ್ಲಿ RTC ಇದೆ ಅದ್ ನೋಡ್ಬೇಕಾಗುತ್ತೆ. ಮತ್ತೆ ಅವ್ರಿಗೆ ಯಾಕಂದ್ರೆ ಈ ಕ್ರಯಪತ್ರ ಇಲ್ಲದೆ ಇದ್ರೆ ದೆನ್ ಸಕ್ಸೆಷನ್ ಲಾಸ್ ಆಲ್ಸೋ ಕಮ್ ಇನ್ ಟು ಪಿಕ್ಚರ್. ಅಂದ್ರೆ ಅವರ ಕುಟುಂಬದಲ್ಲಿ ಎಷ್ಟು ಜನ ಇದ್ರು, ಯಾರ್ಯಾರಿಗೆ ಯಾವ್ಯಾವ ಹಕ್ಕಿದೆ ಅಂತ. ಸೊ ಒಂದು ಏನ್ ಹೇಳ್ತೀನಿ ಅಂದ್ರೆ, ನಾವು ದಯವಿಟ್ಟು ನೀವು ಒಳ್ಳೆ ವಕೀಲರನ್ನ ಸಂಪರ್ಕಿಸಿ ಅವ್ರ ಹತ್ರ ಡ್ಯೂ ಡಿಲಿಜೆನ್ಸ್ ಮಾಡಿ. ಇದನ್ನ ನೀವೇ ಸ್ವಂತವಾಗಿ ಹೋಗಿ ನಾನು ಮಾಡ್ತೀನಿ ಅಂತ ಹೋಗ್ಬೇಡಿ. ಯಾಕಂದ್ರೆ there is a lot of risk in buying agricultural land because title is not very clear. 90% of the time title is not very clear in agricultural land. So ಅದಕ್ಕೋಸ್ಕರ please contact a good lawyer and get advice from them. I think my lawyer friends will be happy with that, including my own colleagues. Absolutely. But it's a reality. Unfortunately, it's a reality. ನಮ್ಮ ಲ್ಯಾಂಡ್ ಲಾಸ್ ನಾವು ರಿಫಾರ್ಮ್ ಮಾಡಕ್ ಆಗಿಲ್ಲ. We have not been able to create a system whereby it is clear as to who owns the land. There is a lot of ambiguity. Ambiguity ಯಾಕೆ ಬರುತ್ತೆ ಅಂದ್ರೆ, ನಾವು ಎರಡು ಸ್ಟ್ರೀಮ್ ಕಾನೂನುಗಳನ್ನ ನಾವು ಒಂದನ್ನ ಮರ್ಜ್ ಮಾಡಕ್ ನೋಡಿದೀವಿ. ಸೊ ಭೂಮಿಯನ್ನ, ಕೃಷಿ ಭೂಮಿಯ ಒಡೆತನಕ್ಕೆ ಯಾವ್ಯಾವ ಕಾನೂನು ಮುಖ್ಯ ಅಂದ್ರೆ, ಒಂದು ಭೂಮಿ ಒಡೆತನ ಅಂದ್ರೆ ಸೇಲ್ ಡೀಡ್ ಅದೆಲ್ಲ ಹೇಳ್ತೀವಿ. ಇನ್ನೊಂದು ದ ಟ್ಯಾಕ್ಸ್ ಲಾಸ್ ಅಂದ್ರೆ ರೆವಿನ್ಯೂ ಲಾಸ್, ಅದೇ RTC ಮ್ಯೂಟೇಷನ್ ರಿಜಿಸ್ಟರ್ ಅದೆಲ್ಲ ರೆವಿನ್ಯೂ ಲಾಸ್, ಆಯ್ತಾ, ಅದೇ ಒಂದು. ಇನ್ನೊಂದು ಸಕ್ಸೆಷನ್ ಲಾಸ್ ಅಂದ್ರೆ ನಾವು ಹಿಂದೂ ಅವಿಭಾಜ್ಯ ಕುಟುಂಬಗಳು ಇರೋದ್ರಿಂದ ಸಕ್ಸೆಷನ್ ಲಾಸ್ ಇದೆ. ಸೊ ಆಲ್ ತ್ರೀ ಕಮ್ ಇನ್ ಟು ಪ್ಲೇ ವೆನ್ ಯು ಆರ್ ಡೀಲಿಂಗ್ ವಿತ್ ಅಗ್ರಿಕಲ್ಚರ್. I think we just have time for another 2 questions. Mr. Sanjay Krishna ಅವರು ಕೇಳ್ತಾ ಇದ್ದಾರೆ, rapid industrialization can be curbed through land use, town planning laws. Even before the amendment, lands were notified for industrial use under KID Act. In the circumstance, how can we presume that it was the land reform was meant to help industries? Yeah, am I right, Sanjay? Is this what you wanted to ask? I think if I may paraphrase this question, KID Act ಗೆ ಮತ್ತೆ ಈ Land Reforms Act ಗೆ ಏನಾದ್ರು ಕನೆಕ್ಷನ್ ಇದೆಯಾ ಅಂತ ಕೇಳ್ತಾರೆ. ಅಲ್ಲ, KADB ಆಕ್ಟ್ಗೆ ಮತ್ತೆ KAD ಆಕ್ಟ್ಗೆ ಲ್ಯಾಂಡ್ ರಿಫಾರ್ಮ್ಸ್ಗೆ ಸಂಬಂಧ ಇಲ್ಲ. ಯಾಕಂದ್ರೆ KAD was a means to ensure that the government acquired land, declared it for industrial purposes and then gave it to industries. What we are now dealing with is where industries can go and acquire land on their own. Now, ಆದ್ರೆ ಯಾವ ಬೆಲ್ಟ್ ಅಲ್ಲಿ there is a question. Sanjay is correct. I mean, there is a ಒಂದು ಭೂಮಿ ಕೊಂಡ್ಕೊಳೋದು ಒಂದು, ಎರಡನೇದು ಅದನ್ನ ಯಾವ ಉದ್ದೇಶಕ್ಕಾಗಿ ಉಪಯೋಗಿಸೋದು ಅದಿನ್ನೊಂದು. ಅಂದ್ರೆ ಕನ್ವರ್ಷನ್ ಅಂತ ನಾವೇನ್ ಮಾತಾಡ್ತೀವಿ. ಈಗ ನೀವು ಕೃಷಿ ಭೂಮಿಯನ್ನ ಕೊಂಡ್ಕೊಂಡಿದ ತಕ್ಷಣ ಅದ್ರ ಮೇಲೆ ಒಂದು ಇಂಡಸ್ಟ್ರಿ ಹಾಕಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ. ಯಾಕಂದ್ರೆ ಯು ಹ್ಯಾವ್ ಟು obtain a conversion certificate. Now that is linked to planning, that is linked to zoning. Now unfortunately our planning laws and zoning laws are a complete mess, and it is currently a political game ಅಲ್ವಾ. ಯಾಕಂದ್ರೆ ಯಾವರು ಅಧಿಕಾರದಲ್ಲಿ ಇರ್ತಾರೋ ಅವರು ಕೆಲವು ಏರಿಯಾಗಳನ್ನ ದೇ ಮೇಕ್ ಇಟ್ ಆಸ್ ಕನ್ವರ್ಟಿಬಲ್, ಅಂಡ್ ದೆನ್ ದಟ್ ಇಸ್ ಎ ಪ್ರಾಸೆಸ್ ದಟ್ ನೀಡ್ಸ್ ಟು ಬಿ ಫಾಲೋಡ್. ಸೊ that is the point. Sanjay is actually making a point that reinforces what I said earlier. ನೀವು ಈ ರಿಫಾರ್ಮ್ಸ್ ನ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅನ್ನೋದು ಮುಖ್ಯ. One of the arguments is it will help drive industrial revolution because industries will be able to buy land freely ಅನ್ನೋದು ಕೂಡ ಒಂದು ಸಪೋರ್ಟಿಂಗ್, which to an extent is correct because earlier ಏನಾಗ್ತಾ ಇತ್ತು ಅಂದ್ರೆ KADB ಅಕ್ವೈರ್ ಮಾಡಿ ಭೂಮಾಲೀಕರಿಂದ ತುಂಬಾ ಕಮ್ಮಿ ಬೆಲೆ ಕೊಟ್ಟು ಆಮೇಲೆ ಇಂಡಸ್ಟ್ರಿಯಲಿಸ್ಟ್ ಮಾಡ್ತಾ ಇದ್ರು. ಇವಾಗ there may be a free relationship, but ಅದನ್ನು ಕೂಡ the government has to streamline that. ಅಂದ್ರೆ ಯಾವ ಲ್ಯಾಂಡ್ಗೆ ಯಾವ ಬೆಲೆ ಅದನ್ನೆಲ್ಲ ನಿಯೋಜಿಸ್ಬೇಕು, ಯಾವ ಏರಿಯಾ ಅದೆಲ್ಲ ನಿಯೋಜಿಸ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, there will be unplanned mushrooming of industrial centers and residential centers and create a mess. Now Bengaluru ನೋಡಿದ್ರೆ ಈಗಲೂ ಕೂಡ there were planned
ಲೇಔಟ್ಸ್ ಇಮಿಡಿಯೇಟ್ಲಿ abutting that there will be an unplanned layout. ಅದಾಗಿರೋದು ಏನಕ್ಕೆ? ಬಿಕಾಸ್ ಪೀಪಲ್ ವರ್ ಅಲೌಡ್ ಟು ಡೂ ವಾಟ್ ದೇ ವಾಂಟ್. ಸೊ ಅದೇ ತರ ಈಗಲೂ ಆಗುತ್ತೆ ಅನ್ನೋ ಒಂದು ಉದ್ದೇಶ ಕೂಡ ಇದೆ. ಪರ್ಟಿಕ್ಯುಲರ್ಲಿ ಉದ್ದೇಶ ಅಲ್ಲ, ಭಯ ಕೂಡ ಇದೆ. ಪರ್ಟಿಕ್ಯುಲರ್ಲಿ ಇನ್ ಅಂಡ್ ಅರೌಂಡ್ ಬ್ಯಾಂಗ್ಳೂರ್ ಅಂಡ್ ಅದರ್ ಲಾರ್ಜ್ urban centers. These centers could become a mess in terms of planning and yav industrial zone, yav green zone. ನೀವು ಪರಿಸರದ ಯೂನಿಟ್ ರೋಟರಿಲಿ ಹೇಗೆ ಒಂದು ವ್ಯವಸ್ಥೆ ಹೇಗಾಗುತ್ತೆ ಅರ್ಬನ್ ಏರಿಯಾಸ್ ಸುತ್ತ, ಇಟ್ಸ್ ಎ ಬಿಗ್ ವರಿ. ವೆರಿ ಮಚ್. ನಮ್ಮೊಟ್ಟಿಗೆ ನಮ್ಮ ಪರಿಸರ ಸಮಿತಿಯ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಬೆಳ್ವಾಡಿ ಅವರಿದ್ದಾರೆ. ಸರ್, ತಮ್ಮಿಂದ ಏನಾದ್ರು ಪ್ರಶ್ನೆ ಇದೆಯಾ? ನಮಸ್ಕಾರ ಹರೀಶ್ ನರಸಪ್ಪ ಅವರೇ. ನಮ್ಮ ಈ ಪರಿಸರ ಸಮಿತಿಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹೃತ್ಪೂರ್ವಕ ವಂದನೆಗಳು. ನನ್ನದು ಒಂದು ಪ್ರಶ್ನೆ ಮತ್ತೆ ಸಲಹೆ ಇದೆ. ನೋಡಿ, ಇದು ನೀವು ಹೇಳಿದಂಗೆ ಈ ಹೊಸ ಕಾನೂನು, ಈ ಸುಗ್ರೀವಾಜ್ಞೆ ಗೊಂದಲ ಸೃಷ್ಟಿ ಮಾಡಿದೆ, ವಾದ ವಿವಾದಕ್ಕೆ ಗ್ರಾಸವಾಗಿದೆ, ಮತ್ತೆ ಇದು ಸಂಶಯಕ್ಕೂ ಆಸ್ಪದ ಮಾಡಿಬಿಟ್ಟಿದೆ. ನನ್ನ ಪ್ರಶ್ನೆ ಏನಂದ್ರೆ, ನೀವು ಮೊದಲಿಗೆ ಹೇಳಿದ್ರಿ ಲ್ಯಾಂಡ್ ಇಸ್ ಎ ಫೈನೈಟ್ ರಿಸೋರ್ಸ್, ಇಟ್ಸ್ ಎ ವೈಟಲ್ ರಿಸೋರ್ಸ್ ಬಟ್ ಇಟ್ಸ್ ಎ ಫೈನೈಟ್ ರಿಸೋರ್ಸ್. ಭೂಮಿಯನ್ನ ನಾವು ವೃದ್ಧಿ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಈ ನೈಸರ್ಗಿಕ ಸಂಪನ್ಮೂಲ, ಈ ಅಗತ್ಯವಾದ ನೈಸರ್ಗಿಕ ಸಂಪನ್ಮೂಲಕ್ಕೆ ಅದನ್ನ ಪಡ್ಕೊಳ್ಳೋಕೆ ಆಸೆ ಬಯಸುವವರು ಹಲವು ಜನ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಮಾಡೋದಿಕ್ಕೆ ಬೇಕು ಅಂತ ಕೆಲವರು ಹೇಳ್ತಾರೆ, ಕೆಲವರು ಪ್ಲಾಂಟೇಶನ್ ಮಾಡಕ್ಕೆ, ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕೆ ಆಸೆ ಇರ್ಬೋದು, ಮತ್ತೆ ಇಂಡಸ್ಟ್ರಿ ಕೈಗಾರಿಕೆಗಳನ್ನ ಮಾಡೋದಕ್ಕೆ ಇರ್ಬೋದು, ಮತ್ತೆ ಕೃಷಿ ಮಾಡೋದಕ್ಕೆ ಇರ್ಬೋದು. ಆದ್ರೆ ಇಷ್ಟು ಜನಸಂಖ್ಯೆ ಇರುವ ಈ ದೇಶದಲ್ಲಿ ಇಷ್ಟು ಸೀಮಿತವಾಗಿರುವ ಈ ಮೂಲಭೂತ ನೈಸರ್ಗಿಕ ಸಂಪನ್ಮೂಲ ಯಾವ್ದಿದೆಯೋ ಇದನ್ನ ಹೇಗೆ ಹಂಚ್ಕೊಳ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ನಾನು ಯಾಕೆ ಇದನ್ನ ಕೇಳ್ತಿದ್ದೀನಿ ಅಂದ್ರೆ, ನಮ್ಮ ಪರಿಸರ ಸಮಿತಿಗೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಬಹಳ ಬಲವಾದ ಕಾರಣ ಇದೆ ನಾವ್ ಈ ಚರ್ಚೆಯಲ್ಲಿ ನಾವು ಭಾಗವಹಿಸೋದಕ್ಕೆ. ನೋಡಿ, ಹಿಂದೆ ಒಂದು ಮಾತು ಹೇಳೋದಿತ್ತು ಅಂದ್ರೆ, ಅಗ್ರಿಕಲ್ಚರ್ ಇಸ್ ದ ಎನಿಮಿ ಆಫ್ ದ. ಮಹಾತ್ಮ ಗಾಂಧಿ ಒಂದು ಮಾತನ್ನ ಹೇಳಿದ್ರು ಹಿಂದೆ. ಬಿಕಾಸ್ ಇಟ್ಸ್ ಅ ಫೈನೈಟ್ ರಿಸೋರ್ಸ್, ಯಾರ್ಯಾರಿಗೆ ಎಷ್ಟೆಷ್ಟು ಬೇಡಿಕೆ ಇದೆ ಅದನ್ನ ಆ ಕ್ಷೇತ್ರ ವಲಯಗಳಿಗೆ ನಾವು ಆಪ್ಟಿಮಲ್ ಯೂಸ್ಗೆ ಬಳಕೆ ಆಗೋ ತರ ಕಾನೂನು ಮಾಡಬೇಕಾಗಿತ್ತು. ಈಗ ಏನಾಗಿದೆ ಚರ್ಚೆ ಅಂದ್ರೆ, ಅವರವರ ಸಾಮಾಜಿಕ ಅಥವಾ ಆರ್ಥಿಕ ಅಥವಾ ರಾಜಕೀಯ ನಿಲುವುಗಳಿಂದ ಇದನ್ನ ನೋಡೋದಿರ್ಬೋದು, ಅದರ ಪರಿಹಾರವನ್ನು ಹುಡುಕುವ ದಿಕ್ಕಿನಲ್ಲಿ ಅವರು ವಾದಗಳನ್ನ ಮಾಡ್ತಾ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಹಿಂದೆ ಸಮಸ್ಯೆ ಇತ್ತು, ಓಕೆ, ಆದ್ರೆ ಅದನ್ನ ಬದಲಾಗಿ ಇವಾಗ ಇದನ್ನ ಬದಲಾಯಿಸಕ್ಕೆ ಬಿಟ್ರೆ ಇನ್ನೊಂದ್ ತರದ ಸಮಸ್ಯೆ ಬರುತ್ತೆ, ಅದಕ್ಕೆ ಏನ್ ಮಾಡೋದು ಅಂತ ಬರುತ್ತಲ್ಲ. ಅದಕ್ಕಿಂತ ಹೆಚ್ಚು ರ್ಯಾಷನಲ್ ಲ್ಯಾಂಡ್ ಯೂಸ್ ನತ್ತ ನಾವು ಹೊರಡೋದಕ್ಕಾಗತ್ತ. ಆದ್ರೆ ನೋಡಿ, ಇವಾಗ ನೀವೊಂದು ಆಕ್ಷೇಪ ಎತ್ತಿದ್ರಿ, ಅದಕ್ಕೆ ಒಂದು ಉದಾಹರಣೆಯಾಗಿ ಹೇಳ್ತೀನಿ. ಕೃಷಿಗಾಗಿ ಅಥವಾ ನಾವು ಕೃಷಿಗಾಗಿ ಇಟ್ಟಿದ್ದ ಭೂಮಿಯನ್ನ ಯಾರೋ ಬಂಡವಾಳಶಾಹಿಗಳು ಅದನ್ನ ಗಳಿಸ್ಕೊಂಡ್ರೆ ಅದನ್ನ ಬೇರೆ ಕೃಷಿಯೇತರ ಚಟುವಟಿಕೆಗೆ ಬಳಸಬಾರದು ಅನ್ನೋದು ಈ ಕಾನೂನಲ್ಲಿ ಅಳವಡಿಸ್ಬೇಕಾಗಿತ್ತು. ಆವಾಗ ನಿಮ್ಮ ಆಕ್ಷೇಪಣೆ ಇರೋದಿಲ್ಲ ಅಂತ ನಾನು ತಿಳ್ಕೊಳ್ತೀನಿ. ನಾನು ಹೇಳೋದು ಆ ತರ, ನೀವು ಹಿರಿಯ ವಕೀಲರ ಸಂಪರ್ಕ ನಿಮ್ಗಿರೋದ್ರಿಂದ, ಮತ್ತೆ ನೀವು ಒಂದು ರೀತಿಯ ವಕೀಲರಲ್ಲಿ ಹೊಸ ಪ್ರತಿಭೆಯನ್ನ ನೀವು ಪ್ರತಿನಿಧಿಸೋದ್ರಿಂದ, ನೀವೆಲ್ಲ ಒಟ್ಟಿಗೆ ಸೇರಿ ಸರ್ಕಾರಕ್ಕೆ ಇದು ಲೆಜಿಸ್ಲೇಚರ್ ಅಲ್ಲಿ ಚರ್ಚೆಗೆ ಬರೋದಕ್ಕೆ ಮುಂಚೆ ನೀವು ಒಂದು ಸಮಗ್ರವಾದ ವಾದವನ್ನ, ಸಲಹೆಗಳನ್ನ ಅವ್ರಿಗೆ ಮಂಡಿಸಿದ್ರೆ ತುಂಬಾ ಒಳ್ಳೇದಾಗತ್ತೆ. ಪರಿಸರದ ದೃಷ್ಟಿಯನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ. ಇಷ್ಟೇ ನನ್ನ ಸಲಹೆ. ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಇಲ್ಲ, ಇದು ಒಳ್ಳೆ ಸಲಹೆ ಮಾಡ್ಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಕೂಡ ವಕೀಲರು, ನಾವು ಆಲ್ ಗೆಟ್ ಸ್ಟಕ್ ಇನ್ ಅವರ್ ಡೈಲಿ ಕೇಸಸ್ ಅಂಡ್ ಲೈಫ್ಸ್. ನಾವು ಒಂಥರ ಈ ತರ ಕಾನೂನನ್ನ ಬಂದಾಗ we don't get involved in suggesting changes upfront with a long ದೂರದೃಷ್ಟಿ ಇಟ್ಕೊಂಡು ಮಾಡೋದಿಲ್ಲ, ಸುಮಾರು ನಡೀತಾ ಇಲ್ಲ. So I think we should do that, and I think ನಾನು ನಿಮ್ ಸಲಹೆಯನ್ನ ತಗೋತೀನಿ. We will do it. We will create a compendium and give it. ಇನ್ನೊಂದು, ನಾನು I am not saying, ನಾನು ಏನ್ ಹೇಳ್ತೀನಿ ಅಂದ್ರೆ, 100 ವರ್ಷಗಳ ಹಿಂದೆ ಒಂದು ಚಿಂತನೆ ಇತ್ತು ಅಂತ ಹೇಳಿದ್ರೆ,
ಅದೇ ಚಿಂತನೆ ನಮ್ಮ ಇಂದಿನ ಚಿಂತನೆಯನ್ನ ಇನ್ಫ್ಲೂಯೆನ್ಸ್ ಮಾಡಿ ಎಲ್ಲಾ ಪಾಲಿಸಿಗಳು ಆ ಚಿಂತನೆಯನ್ನೇ ಏನಪ್ಪಾ ಫಾಲೋ ಮಾಡಬೇಕು ಅಂತ ಐ ಡೋಂಟ್ ಅಗ್ರಿ ವಿತ್ ಇಟ್. ಐ ಥಿಂಕ್ ಇಟ್ಸ್ ವೆರಿ ಕ್ಲಿಯರ್ ಅಕಾರ್ಡಿಂಗ್ ಟು ಮೀ ದಟ್ ಈ ಲ್ಯಾಂಡ್ ರಿಫಾರ್ಮ್ಸ್ ಚಿಂತನೆ ಈಗ ಏನಪ್ಪಾ 1950ರಿಂದ ಇದುವರೆಗೂ ಇಟ್ಸ್ ನಾಟ್ ವರ್ಕ್. ಸೊ ಹೊಸ ಚಿಂತನೆಯನ್ನ ನಾವು ಹುಡುಕ್ಲೇಬೇಕು, ಹೊಸ ಐಡಿಯಾಗಳನ್ನ, ಹೊಸ ಸಲಹೆಗಳನ್ನ ನಾವು ಹುಡುಕ್ಲೇಬೇಕು. ಆದ್ರೆ ಈಸ್ ದ ಸೊಲ್ಯೂಷನ್ ಎ ಫ್ರೀ ಫಾರ್ ಆಲ್ ಬಿಕಾಸ್ ಅಗ್ರಿಕಲ್ಚರ್ ಇಸ್ ಆಲ್ರೆಡಿ ಇನ್ ಕ್ರೈಸಿಸ್? ದಟ್ ಈಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾವು ಆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನ ಈ ತಿದ್ದುಪಡಿ ಇಗ್ನೋರ್ ಮಾಡುತ್ತೆ ಅನ್ನೋದು ಐ ಥಿಂಕ್ ದಟ್ ಇಸ್ ಅ ವ್ಯಾಲಿಡ್ ಕನ್ಸರ್ನ್. ಅಂಡ್ ಎಕಾಲಜಿ, ನೀವು ಪರಿಸರ ಏನಾಗುತ್ತೆ ಇದ್ರ ಮೂಲಕ, ಅದು ಇನ್ನೊಂದು 2 ಪ್ರಶ್ನೆ. ಈ 2 ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಲೇಬೇಕು. ಬರೀ ಯಾರು ಬೇಕಾದ್ರೂ ಭೂಮಿ ಕೊಂಡ್ಕೊಳ್ಳಿ ಅನ್ನೋದು ದಟ್ಸ್ ಎ ಪವರ್ಫುಲ್ ಆರ್ಗ್ಯುಮೆಂಟ್. ದಟ್ಸ್ ನಾಟ್ ಎ ದಟ್ ಕೆನಾಟ್ ಬಿ ಇಗ್ನೋರ್ಡ್. ಬಟ್ ಅಟ್ ದ ಸೇಮ್ ಟೈಮ್ ಈ ಕೃಷಿಯನ್ನ ಏನ್ ಮಾಡ್ಬೇಕು, ಮತ್ತೆ ಕೃಷಿಯಲ್ಲಿರುವ ಕ್ರೈಸಿಸ್ ಇವತ್ತು ಯಾಕೆ ಜನರು ಈಗ ನಾವು ಈ ಕರೋನಾ ಟೈಮಲ್ಲೇ ನೋಡಿದ್ವಿ, ಎಷ್ಟು ಜನ ವಾಪಸ್ ಹೋಗ್ತಾ ಇದ್ರು ಅವರ ಹಳ್ಳಿಗಳಿಗೆ. ಯಾಕೆ ವಾಪಸ್ ಹೋಗ್ತಾ ಇದ್ರು? ನಮ್ಮ ಹಳ್ಳಿಲಿ ಸುಮಾರು ಇಂಟರ್ವ್ಯೂಸ್ ಕೂಡ ಇತ್ತು. ನನಗೆ ಒಂಥರ ತುಂಬಾ, ನಾನು ಕೂಡ ಅವತ್ತು ಆ ಇಂಟರ್ವ್ಯೂನ ನೋಡಿದಾಗ ತುಂಬಾ ಭಾವುಕನಾಗ್ಬಿಟ್ಟೆ. ನಮ್ಗೆ 1 ಎಕರೆ ಇದೆ, ಹೆಂಗೋ ಅಲ್ಲಿ ತಿನ್ಕೊಂಡಿರ್ತೀವ್ರಿ, ಇಲ್ಲಿ ಯಾಕೆ ಕರೋನಾ ಭಯದಲ್ಲಿ ಬೆಂಗಳೂರಲ್ಲಿ ಬಿದ್ದಿರ್ಬೇಕು ಅಂತ ಇಂಟರ್ವ್ಯೂ ಕೊಡ್ತಾ ಇದ್ರು ಜನ. ಅದರಿಂದ ದರ್ ಇಸ್ ಎ ಪ್ರಾಬ್ಲಮ್. ಕೃಷಿಯಲ್ಲಿ ತೊಂದರೆ ಇರೋದ್ರಿಂದ ವಿ ಹ್ಯಾವ್ ಕ್ರಿಯೇಟೆಡ್ ಅ ಲಾಟ್ ಆಫ್ ಮೈಗ್ರೇಷನ್ ಇನ್ ಟು ಸಿಟೀಸ್ ವೇರ್ ದರ್ ಇಸ್ ಎ ಲಾಟ್ ಆಫ್ low level ಏನಪ್ಪಾ cheap labor that is available for cities to benefit from, because there is a crisis in agriculture. ಇದು ಎರಡನ್ನು ನಾವು ಸಾಲ್ವ್ ಮಾಡದೆ ಈ ತರ ಕಾನೂನನ್ನ ಮಾಡಿದ್ರೆ it is not going to work ಅಂತ that is an important fact. These 2 factors have to be considered. But ನಿಮ್ಮ ಸಲಹೆಯನ್ನ ತಗೋತೀನಿ. We will do something on it. Thank you sir. One last question. ರತ್ನಾದರ್ ಕೇಳ್ತಾರೆ, ಬೇರೆ ದೇಶಗಳಲ್ಲಿ ಅಮೆರಿಕಾದಲ್ಲೆಲ್ಲ ಸೆಲ್ಲಿಂಗ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ಗೆ, ಬಟ್ ದೇ ಹ್ಯಾವ್ ಪ್ರೊಡಕ್ಟಿವಿಟಿ ಒಂಥರ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಮಾಡ್ತಾರೆ. ನಮ್ ದೇಶದಲ್ಲಿ ಅದು ನಿಜವಾಗ್ಲೂ ಇಮ್ಯಾಜಿನ್ ಮಾಡ್ಕೋಬೋದಾ? ಈ ಡೈವರ್ಸ್ ಸ್ಮಾಲ್ ಪಾರ್ಸಲ್ಸ್ ಆಫ್ ಲ್ಯಾಂಡ್ ಅದೇ ಒಂಥರ ಒಳ್ಳೇದಾ ಅಂತ ಕೇಳ್ತಾ ಇದ್ದಾರೆ. See, there is no one answer. There is no right answer, alva. That's the reality. We have to figure out what is best for us, and what is best for us is not necessarily that is something that we have followed for so many years, or ಏನಪ್ಪಾ ಬೇರೆ ದೇಶದಲ್ಲಿ ಮಾಡ್ತಾ ಇದ್ರೆ ನಾವು ಕಾಪಿ ಮಾಡ್ಬೋದು. ಒಂದು ಕಾಪಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಾನು ಹೇಳಿದಾಗ. ಯಾಕಂದ್ರೆ ಇಫ್ ದೇ ಸಮಥಿಂಗ್ ಯಾವ್ದಾದ್ರು ಒಳ್ಳೇದಾಗ್ತಾ ಇದ್ರೆ ಅದನ್ನ ಕಾಪಿ ಮಾಡ್ಲೇಬೇಕು ಅಲ್ವಾ? ಈಗ ಈ ನಾವು ಲಾರ್ಜ್ ಹೋಲ್ಡಿಂಗ್ಸ್ ಮಾಡಿದ್ರೆ ಈ ಲ್ಯಾಂಡ್ಲೆಸ್ ಲೇಬರರ್ಸ್ ಆನ್ ದ ಫಾರ್ಮ್ ಏನಾಗ್ತಾರೆ, ಅದು ಒಂದು ಮುಖ್ಯವಾದ ವಿಷಯ. ಅಂಡ್ ಇನ್ನೊಂದು ಕೆಲವರ ಪ್ರಕಾರ ಈ ಸ್ಮಾಲ್ ಹೋಲ್ಡಿಂಗ್ಸ್ ಇರೋದ್ರಿಂದಾನೇ ನಮ್ಗೆ ಜಾಸ್ತಿ ಬಯೋಡೈವರ್ಸಿಟಿ ಇದೆ. ಬೇರೆ ಬೇರೆ ತರಹದ ಏನಪ್ಪಾ ತರಕಾರಿಗಳು, ಬೇರೆ ಬೇರೆ ತರಹದ ಏನಪ್ಪಾ ಸೊಪ್ಪು ಇದೆಲ್ಲ ಬೆಳೆಯಕ್ ಸಾಧ್ಯ ಇದೆ. ಎಲ್ಲ ಕಾರ್ಪೊರೇಟೈಸ್ ಫಾರ್ಮಿಂಗ್ ಆದ್ರೆ ಇಟ್ ವಿಲ್ ಬಿ ಒನ್ ಯೂನಿಫಾರ್ಮ್ ಏನಪ್ಪಾ ಕೈಂಡ್ ಆಫ್ ವೆಜಿಟೇಬಲ್, ಸುಮಾರು ಡೈವರ್ಸಿಟಿ ಸತ್ತೋಗುತ್ತೆ ಅಂತ ದೇರ್ ಇಸ್ ಎ ಸ್ಟ್ರಾಂಗ್ ಆರ್ಗ್ಯುಮೆಂಟ್. ಬಟ್ ಅದಕ್ಕಿಂತ ಲ್ಯಾಂಡ್ ಇಸ್ ಆಲ್ಸೋ ಅನ್ ಎಮೋಷನಲ್ ಇಶ್ಯೂ. ಯು ಶುಡ್ ನಾಟ್ ಫರ್ಗೆಟ್ ದಟ್. ನೀವು ಸಾವಿರಾರು ವರ್ಷಗಳಿಂದ ಕೆಲವರಿಗೆ ಭೂಮಿನೇ ಇಲ್ಲದೆ ನೀನ್ ಭೂಮಿನೇ ಕೊಂಡ್ಕೊಳಂಗಿಲ್ಲ ಅಂತ ಮಾಡಾದ್ಮೇಲೆ ಆ ಭೂಮಿ ಕೊಂಡ್ಕೋಬೇಕು ಅಂತ ಒಂದು ಆಸೆ ಏನಿದೆ, ದಟ್ಸ್ ವೆರಿ ಪವರ್ಫುಲ್ ಅಲ್ವಾ? ಸೊ ಅದಕ್ಕೋಸ್ಕರ ದಟ್ ವಾಸ್ ಆಲ್ಸೋ ಲಿಂಕ್ ಟು ದಿ ಓನರ್ಶಿಪ್ ಇಶ್ಯೂ. ಸೊ ಅದು ಇಂದಿಗೂ ಕೂಡ ಅದು ವ್ಯಾಲಿಡ್ ಇದೆ. ಸುಮಾರು ಜನ ಈಗಲೂ ಕೂಡ ಸುಮಾರು ಮೂವ್ಮೆಂಟ್ಸ್ ಆಯ್ತು, ನಮಗ್ ಭೂಮಿ ಬೇಕು ಅಂತ. ಸೊ ದಟ್ ಈಸ್ ದ ರೀಸನ್ ವೈ these large land holdings and corporate form of agriculture, we don't know, maybe it will succeed, maybe it won't, but ಏನಂದ್ರೆ we have to figure out what is there. ಅಂದ್ರೆ ಎಷ್ಟು ಜನ ನಾವು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅವ್ರಿಗೆಲ್ಲ is the substitute a corporate form of agriculture? I doubt it, because it is not possible to do it. Whereas ಅಲ್ಲಿ if you take America compare ಮಾಡಿದ್ರು, the population stress and the need to distribute land and is not there, because it is possible to own large tracts of land, because ಅಷ್ಟೊಂದು ಜನ ಇಲ್ವಲ್ಲ ಅಲ್ಲಿ. ನಾನು ಮಾಡ್ಬೇಕು ಅಂತ ಹೋಗ್ತಾ ಇರೋ, ನನಗೆ ಭೂಮಿ ಬೇಕು ಅಂತ. ಆದ್ರೆ ಇಲ್ಲಿ ಆ ಡಿಮಾಂಡ್ ಇದೆ. ಸೊ ದಟ್ ಈಸ್
societal structure also we should not forget. ಥ್ಯಾಂಕ್ ಯು ಸೋ ಮಚ್. ರತ್ನಾಧರ್, ಅದಕ್ಕೊಂದು ಸ್ವಲ್ಪ ಅಂಕಿಅಂಶ ಆಡ್ ಮಾಡಬೇಕು ಅಂದ್ರೆ, ಅಮೆರಿಕ ಮತ್ತೆ ಬೇರೆ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಅಗ್ರಿಕಲ್ಚರ್ 2-8% ಜನ ಅಷ್ಟೇ ಇರೋದು. ನಮ್ಮ ದೇಶದಲ್ಲಿ 50-60% ಜನ ಇದ್ದಾರೆ. ಸೊ ಆಸ್ ಡಾಕ್ಟರ್ ಹರೀಶ್ said, it can never be a very easy decision. Sir, on that note, I think we have just ran out of time. I think we had a very fascinating discussion this morning. ತುಂಬಾ ಇನ್ಸೈಟ್ಸ್ ಕೊಟ್ರಿ. ಹೇಗೆ ರಿಫಾರ್ಮ್ಸ್ ಆಕ್ಟ್ ಅನ್ನು ನಾವು ನೋಡ್ಬೇಕು, ವಾಟ್ ಸಾರ್ಟ್ ಆಫ್ ಪರ್ಸ್ಪೆಕ್ಟಿವ್ ವಿ ಶುಡ್ ಹ್ಯಾವ್ ಅನ್ನೋದ್ರ ಮೇಲೆ ಬೆಳಕು ಚೆಲ್ಲಿದ್ದೀರಾ. ನಮ್ಮ ಅಮೂಲ್ಯವಾದ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಡಾಕ್ಟರ್ ಹರೀಶ್ ನರಸಪ್ಪ ಅವರೇ. ನಮ್ಮ ರೋಟರಿ ಹಾಗೂ ಮಿಕ್ಕೆಲ್ಲ ಸದಸ್ಯರ ಪರವಾಗಿ ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತೆ ವಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸ್ಪೇರಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್ ದಿಸ್ ಮಾರ್ನಿಂಗ್. ಸೊ ಇವತ್ತಿನ ಸೆಷನ್ ನ ಎನೇಬಲ್ ಮಾಡಿದ್ದ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ನಾಗೇಂದ್ರ ಪ್ರಸಾದ್ ಮತ್ತೆ ಅವರ ತಂಡ, ಮತ್ತೆ ಇದನ್ನ ಅಡ್ಮಿನಿಸ್ಟರ್ ಮಾಡಿದ್ದ ಕುಮಾರಿ ವಸುಂಧರಾ ಅವರು, ಎಲ್ರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ. Is there any other question? Mr. Prakash, you want to say something? No. All right. So Thank you. Personal takeaway is this: ನೀವು ಶುರುನಲ್ಲಿ ಹೇಳ್ದಂಗೆ the spirit of the act should be kept in mind. ನನ್ನನ್ನು ಸೇರಿ ತುಂಬಾ ಜನ ಅಗ್ರಿಕಲ್ಚರ್ ಹೋಗ್ಬೇಕು ಅನ್ನೋ ಆಸಕ್ತಿ ಇದೆ. ಬಟ್ ಸ್ಪಿರಿಟ್ ಆಫ್ ದ ಆಕ್ಟ್ ಏನಿದೆ, ಸ್ಪಿರಿಟ್ ಏನಿದೆ, ಅದನ್ನ ಕಾಂಪ್ರಮೈಸ್ ಮಾಡ್ಕೊಳ್ದೆ ಮಾಡಬೇಕು ಅನ್ನೋದು ದಟ್ ಇಸ್ ಮೈ ಟೇಕ್ ಅವೇ ಫಾರ್ ದ ಡೇ ಫ್ರಮ್ ಯುವರ್ ಸೈಡ್, ಸರ್. ಥ್ಯಾಂಕ್ ಯು ವೆರಿ ಮಚ್. ಇಟ್ ಹಸ್ ಬೀನ್ ಅ ವಂಡರ್ಫುಲ್ ಸೆಷನ್. ಎಲ್ಲರಿಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೂ ಎಲ್ಲರಿಗೂ ವಂದನೆಗಳು. ಮುಂದಿನ ಭಾನುವಾರ ಇನ್ನೊಂದು ಸೆಷನ್ ಇಟ್ಕೊಂಡು ಇನ್ನೊಂದು ಟಾಪಿಕ್ ಮೇಲೆ ಬರೋಣ. ಅಂಡ್ ಹ್ಯಾವ್ ಅ ವಂಡರ್ಫುಲ್ ವೀಕ್. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್ ಹರೀಶ್ ಅವರೇ, ಒನ್ಸ್ ಅಗೇನ್ ಥ್ಯಾಂಕ್ ಯು.